Hello students, good evening all. Welcome to Sankalp Learning Solutions. ನಿನ್ನೆ ನಾವು ಭೌತ ವಿಜ್ಞಾನದ ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯವನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಆ ಅಧ್ಯಾಯದಲ್ಲಿ ಏನೇನನ್ನ ಕಲ್ತಿದ್ದೇವೆ ನಿನ್ನೆ ತರಗತಿಯಲ್ಲಿ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಏನೇನ್ ಸ್ಟಡಿ ಮಾಡಿದ್ದೀರಾ? ಸೊ ಮೊದಲನೇದಾಗಿ ಏನ್ ಮಾಡಿದ್ದೇವೆ, ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವಾಗ ಹೇಗೆ ಕಾಂತೀಯ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಯಾರು ಕಂಡು ಹಿಡ್ದಿದ್ದಾರೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ಅಂದ್ರೆ ಅದರ ಇತಿಹಾಸ ಅಥವಾ ಹಿಸ್ಟ್ರಿಯನ್ನ ನೋಡಿದ್ವಿ ಅಲ್ವಾ. ಯಾರು ಕಂಡು ಹಿಡ್ದಿದ್ದಾರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನ ಕಂಡು ಹಿಡಿದವರು? ನಮ್ಮ ಫೇಮಸ್ ವಿಜ್ಞಾನಿ ಹ್ಯಾನ್ಸ್ ಓಸ್ಟೆಡ್ ಅವರು ಏನ್ ಮಾಡಿದ್ದಾರೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಬಗ್ಗೆ ಹೇಳಿದ್ದಾರೆ ಅಲ್ವಾ. ಸೊ ನಾವೇನ್ ಮಾಡಿದವ, ಅವರು ಹೇಗೆ ಇದನ್ನ ಪರಿಣಾಮವನ್ನ ಕಂಡು ಹಿಡ್ದಿದ್ದಾರೆ ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಈ ಸರ್ಕ್ಯೂಟ್ ಅನ್ನ, ಈ ಮಂಡಲವನ್ನ ತೋರಿಸಿ ಏನ್ ಮಾಡಿದ್ದೇನೆ ನಾನು ನಿಮ್ಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಸರಿ, ಹಾಗಾದ್ರೆ ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡಿದೀರಾ ನೋಡಿ. ಇಲ್ಲಿ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತೀಯ ಪರಿಣಾಮ ಉಂಟು ಮಾಡುತ್ತದೆ ಅನ್ನೋದನ್ನ ನಾವೇನ್ ಮಾಡಿದ್ವಿ, ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ ಅಲ್ವಾ. ಮತ್ತೇನನ್ನ ಸ್ಟಡಿ ಮಾಡಿದ್ದೇವೆ? ಸೊ ಮ್ಯಾಗ್ನೆಟ್ ಅಂದ್ರೆ ಏನು ಅಥವಾ ದಂಡಕಾಂತ ಅಂತ ಹೇಳ್ತೇವೆ. ಮ್ಯಾಗ್ನೆಟಿಗೆ ಇಂಗ್ಲಿಷ್ ಅಲ್ಲಿ ಏನಂತೀರಾ? ದಂಡಕಾಂತ ಅಂತ ಕನ್ನಡದಲ್ಲಿ ದಂಡಕಾಂತ ಅಂತ ಹೇಳ್ತೇವೆ, ಇಂಗ್ಲಿಷ್ ಅಲ್ಲಿ ಮ್ಯಾಗ್ನೆಟ್ ಅಂತ ಕರಿತೇವೆ ಅಲ್ವಾ. ಮ್ಯಾಗ್ನೆಟ್ ಅಂದ್ರೆ ಏನು ಅಥವಾ ದಂಡಕಾಂತ ಅಂದ್ರೆ ಏನು, ಅದರಲ್ಲಿ ಬೇರೆ ಬೇರೆ ವಿಧದ ದಂಡಕಾಂತಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಹಾಗೆ ದಂಡಕಾಂತದ ಗುಣಲಕ್ಷಣಗಳನ್ನ ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ ಅಲ್ವಾ. ನಂತರ ಏನನ್ನ ನೋಡಿದ್ದೇವೆ, ಕಾಂತಕ್ಷೇತ್ರ ಅಂದ್ರೆ ಏನು, ಅದರ ವ್ಯಾಖ್ಯೆಯನ್ನ ನೋಡಿದ್ವಿ ಅಲ್ವಾ. ಅದರ ವ್ಯಾಖ್ಯೆಯನ್ನ ನಾನು ನಿನ್ನೆ ತರಗತಿಯಲ್ಲಿ ಏನ್ ಮಾಡಿದ್ದೇನೆ, ಎರಡು ಆಕ್ಟಿವಿಟಿ ಅಥವಾ ಚಟುವಟಿಕೆಯನ್ನ ತೋರಿಸಿ ಏನ್ ಮಾಡಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಏನ್ ಮಾಡ್ತೇವೆ, ಒಂದು ವೈಟ್ ಶೀಟ್ ಅನ್ನ ಕಾರ್ಡ್ ಬೋರ್ಡಿಗೆ ಫಿಕ್ಸ್ ಮಾಡಿ ಅಲ್ಲಿ ಮಧ್ಯದಲ್ಲಿ ದಂಡಕಾಂತವನ್ನ ಇಟ್ಟು ಐರನ್ ಪೌಡರ್ ಅನ್ನ ಏನ್ ಮಾಡಿದ್ವಿ ಅದ್ರೊಳಗಡೆ ಫಿಲ್ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಏನಾಗತ್ತೆ, ಅವೆಲ್ಲ ಕಾಂತೀಯ ಬಲದಿಂದಾಗಿ ದಂಡಕಾಂತದ ಹತ್ರ ಏನಾಗತ್ತೆ, ಒಂದು ಶೇಪ್ ಅಲ್ಲಿ ಅರೇಂಜ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಯಾವ ಕ್ಷೇತ್ರದಲ್ಲಿ ಅದು ಆ ಪ್ರಾಪರ್ಟಿಯನ್ನ ತೋರಿಸುತ್ತೋ ಅದನ್ನ ಕಾಂತಕ್ಷೇತ್ರ ಅಂತ ಕರಿತೇವೆ ಅನ್ನೋದನ್ನ ಕೂಡ ಏನ್ ಮಾಡಿದ್ದೇವೆ, ನಿನ್ನೆ ತರಗತಿಯಲ್ಲಿ ಕಲ್ತಿದ್ದೇವೆ. ಇದು ಇನ್ನೊಂದು ಆಕ್ಟಿವಿಟಿ, ಇದ್ರ ಬಗ್ಗೆನೂ ಹೇಳಿದ್ದೆ ಅಲ್ವಾ. ಇಲ್ಲಿ ನಾವೇನ್ ಮಾಡಿದ್ದೇವೆ, ದಂಡಕಾಂತ ಮತ್ತು ದಿಕ್ಸೂಚಿಯನ್ನ ಬಳಸಿ ಕಾಂತಕ್ಷೇತ್ರದ ಬಗ್ಗೆ ಕಲ್ತಿದ್ದೇವೆ ಅಲ್ವಾ. ನಂತರ ಏನ್ ಸ್ಟಡಿ ಮಾಡಿದ್ದೇವೆ, ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು. ಕಾಂತಕ್ಷೇತ್ರದಿಂದ ಕಾಂತೀಯ ಬಲರೇಖೆಗಳು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ ಅಲ್ವಾ. ಮಾಡಿದ್ದೇವೆ ಅಲ್ವಾ. ಹಾಗಾದ್ರೆ ಕಾಂತೀಯ ಬಲರೇಖೆಗಳು ಅಂದ್ರೆ ಏನಂತ ಹೇಳ್ತೀರಾ? ದಂಡಕಾಂತದ ಸುತ್ತಲೂ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದಿಂದ ಉಂಟಾಗುವ ರೇಖೆಗಳನ್ನ ಏನಂತ ಕರಿತೇವೆ, ಕಾಂತೀಯ ಬಲ ರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೇವೆ ಅಲ್ವಾ. ಇದನ್ನು ಕೂಡ ಏನ್ ಮಾಡಿದ್ದೇವೆ, ನಿನ್ನೆ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ನಂತರ ಏನನ್ನ ಸ್ಟಡಿ ಮಾಡಿದ್ವಿ, ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳ ಬಗ್ಗೆ ಕಲ್ತಿದ್ದೇವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅಲ್ವಾ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಗುಣಲಕ್ಷಣಗಳನ್ನ ಅಂತ. ಹಾಗಾದ್ರೆ ಒಂದ್ಸಲ ನೋಡೋಣ ಈ ಗುಣಲಕ್ಷಣಗಳನ್ನ, ಆಯ್ತಾ. ಕಾಂತಕ್ಷೇತ್ರ ದಿಕ್ಕು ಮತ್ತು ಪರಿಮಾಣ ಎರಡನ್ನು ಹೊಂದಿರುತ್ತೆ. ಆದ್ರಿಂದ ಕಾಂತೀಯ ಬಲರೇಖೆಗಳು ದಂಡಕಾಂತದ ಹೊರಗಡೆ ಯಾವಾಗ್ಲೂ ಏನಾಗಿ ತೋರಿಸುತ್ತೆ, ಉತ್ತರ ಧ್ರುವದಿಂದ, ಉತ್ತರ ಧ್ರುವ ಅಂದ್ರೆ ನಾರ್ತ್ ಅಲ್ವಾ, ನಾರ್ತ್ ಇಂದ ಸೌತ್ ಕಡೆಗೆ ಅಥವಾ ಉತ್ತರದಿಂದ ಏನಂತ ಹೇಳ್ತೇವೆ, ದಕ್ಷಿಣದ ಕಡೆಗೆ ತೋರಿಸುತ್ತೆ. ಇದು ಡೈರೆಕ್ಷನ್ ಅಂತ ಹೇಳ್ತೇವಲ್ವಾ, ದಿಕ್ಕು ಅಂತ ಹೇಳ್ತೇವೆ. ಸೊ ಅದು ಎಲ್ಲಿಂದ ಎಲ್ಲಿಗಿರುತ್ತೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಇರುತ್ತೆ. ಎಲ್ಲಿ? ದಂಡಕಾಂತದ ಹೊರಗಡೆ, ಆಯ್ತಾ. ಹಾಗಾದ್ರೆ ದಂಡಕಾಂತದ ಒಳಭಾಗದಲ್ಲಿ ಈ ದಿಕ್ಕನ್ನ ಎಲ್ಲಿಂದ ಎಲ್ಲಿಗೆ ಹೇಳ್ತೇವೆ ನಾವು, ಉಲ್ಟಾ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಅಥವಾ ಸೌತ್ ಟು ನಾರ್ತ್ ಅಂತ ಹೇಳ್ತೇವೆ ಅಲ್ವಾ. ಸೌತ್ ಟು ನಾರ್ತ್, ಒಳಗಡೆ, ದಂಡಕಾಂತದ ಒಳಗಡೆ. ಸೊ ಹಾಗಾಗಿ ಡೈರೆಕ್ಷನ್ ಅನ್ನ ನಾವೇನ್ ಮಾಡ್ತೇವೆ, ಸೌತ್ ಟು ನಾರ್ತ್ ಡೈರೆಕ್ಷನ್ ಅನ್ನ ತೋರಿಸ್ತೇವೆ ಅಲ್ವಾ. ಡೈರೆಕ್ಷನ್ ಹೀಗಿರುತ್ತೆ ಒಳಗಡೆ, ಆಯ್ತಾ. ನಂತರ ಏನನ್ನು ಸ್ಟಡಿ ಮಾಡಿದ್ವಿ,
ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಕಂಟಿನ್ಯೂಸ್ ಲೂಪ್ ಆಗಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ ಅಲ್ವಾ. ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರ ಮತ್ತು ಆವೃತ ಜಾಲಗಳು ಅಂತ ಹೇಳ್ತೇವೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಇವೆಲ್ಲ ಏನಿದು ಕಾಂತೀಯ ಬಲರೇಖೆಗಳ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನಿನ್ನೆ ಕ್ಲಾಸಲ್ಲಿ ಲಾಸ್ಟ್ ಅಲ್ಲಿ ನಾವು ಕಲ್ತಿದ್ದು ಈ ಕಾನ್ಸೆಪ್ಟ್, ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಏನುಂಟಾಗತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ. ಅದನ್ನ ಓಸ್ಟೆಡ್ ಅವರು ಏನ್ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಾವು ಏನನ್ನು ಕಲ್ತಿದ್ವಿ ಅಂದ್ರೆ, ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ ಕಾಂತಕ್ಷೇತ್ರ ಉತ್ಪತ್ತಿ ಆಗೋದ್ರ ಜೊತೆಗೆ ಇಲ್ಲಿ ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಅದ್ರ ಜೊತೆ ಏನಾಗುತ್ತೆ, ಕರೆಂಟ್ ಡೈರೆಕ್ಷನ್ ಅಥವಾ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗುತ್ತೆ ಅಂತ ಕಲ್ತಿದ್ದೇವೆ. ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ ಅಲ್ವಾ. ನಾನು ಇಲ್ಲಿ ನಿನ್ನೆ 2 ಸರ್ಕ್ಯೂಟ್ ಅನ್ನ ಅಥವಾ 2 ಮಂಡಲಗಳನ್ನ ಹಾಕಿ ನಿಮ್ಗೆ ಏನ್ ಮಾಡಿದ್ದೆ, ತೋರಿಸಿದ್ದೆ. ಒಂದು ಇದಾದ್ರೆ ಇನ್ನೊಂದು ಇದು. ಇಲ್ಲಿ ಏನಾಗಿದೆ, ನಿಮ್ಮ ಕೋಶ ಅಥವಾ ಬ್ಯಾಟ್ರಿ ಅಂತ ಹೇಳ್ತೇವಲ್ವಾ, ಅದನ್ನ ಏನ್ ಮಾಡಿದ್ದೇವೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಹೀಗೆ ತಗೊಂಡ್ರೆ ಇಲ್ಲಿ ಏನ್ ಮಾಡಿದ್ದೇವೆ, ರಿವರ್ಸ್ ತಗೊಂಡಿದ್ದೇವೆ ಅಲ್ವಾ. ರಿವರ್ಸ್ ತಗೊಂಡಿದ್ದೇವೆ ಅಂದ್ರೆ ಅರ್ಥ ಏನು, ವಿದ್ಯುತ್ ಪ್ರವಾಹದ ದಿಕ್ಕು 2 ಮಂಡಲಗಳಲ್ಲಿ ಬದಲಾಗಿದೆ ಅಂತ ಅರ್ಥ ಆಯ್ತಾ. ಬದಲಾದಾಗ ಏನನ್ನ ಅಬ್ಸರ್ವ್ ಮಾಡಿದ್ವಿ ನಾವು, ಈ ದಿಕ್ಸೂಚಿಯಲ್ಲಿ ಕಾಂತ ಸೂಜಿಯ ಸ್ಥಾನ ಪಲ್ಲಟವು ಕೂಡ ಏನಾಗಿದೆ, ಬದಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದು ಏನನ್ನ ಹೇಳುತ್ತೆ, ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗೆ ಏನ್ ಬದಲಾಗತ್ತೆ, ಕಾಂತಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅನ್ನೋದನ್ನ ಏನ್ ಮಾಡಿದ್ವಿ ನಾವು ನಿನ್ನೆಯ ತರಗತಿಯಲ್ಲಿ ಇಲ್ಲಿ ತನಕ ಸ್ಟಡಿ ಮಾಡಿದ್ದೇವೆ ಅಲ್ವಾ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯ ಮೊದಲ ವಿಷಯ, ನೇರವಾದ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ನಿಂದ ಉಂಟಾದ ಕಾಂತಕ್ಷೇತ್ರ. ನೋಡಿ ಹೆಡ್ಡಿಂಗಿನ ಮೀನಿಂಗ್ ಏನು, ಇಲ್ಲಿ ಬಳಸಿದ್ದೇವೆ ಅಲ್ವಾ, ನೇರವಾದ ವಾಹಕ ಅಂತ ಹೇಳಿದ್ದಾರೆ. ವಾಹಕ ಅಂದ್ರೆ ಏನು, ಕಂಡಕ್ಟರ್ಸ್, ನಮಗ್ ಗೊತ್ತಿದೆ. ವಾಹಕ ಇಲ್ಲ ಅಂದ್ರೆ ಏನಾಗಲ್ಲ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗಲ್ಲ, ಗೊತ್ತಿದೆ ಅಲ್ವಾ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗ್ಬೇಕು ಅಂದ್ರೆ ಏನ್ ಬೇಕು, ವಾಹಕ ಬೇಕು. ಸೊ ಆ ವಾಹಕವನ್ನ ಇಲ್ಲಿ ನಾವು ಏನಂತ ತಗೊಂಡಿದ್ದೇವೆ, ನೇರವಾದ ವಾಹಕ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಇದೇನಿದು ನೇರವಾದ ವಾಹಕ ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಸ್ಟ್ರೇಟ್ ಕಂಡಕ್ಟರ್ಸ್ ಅಂತ ಹೇಳ್ತೇವೆ ಅಲ್ವಾ. ಕಂಡಕ್ಟರ್ಸ್ ಅಥವಾ ವಾಹಕಗಳು. ಹೇಗೆ ನಾವು ದಂಡಕಾಂತದಲ್ಲಿ ಬೇರೆ ಬೇರೆ ವಿಧದ ದಂಡಕಾಂತವನ್ನ ನೋಡಿದ್ವಿ ಅಲ್ವಾ, ಏನಂತ, ಒಂದು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರಿತೇವೆ, ಇನ್ನೊಂದು ಬಾರ್ ಮ್ಯಾಗ್ನೆಟ್, ಮತ್ತೊಂದು ಡಿಸ್ಕ್ ಮ್ಯಾಗ್ನೆಟ್ ಅಂತ ಅದರ ಟೈಪ್ಸ್ ಅನ್ನ ನಿನ್ನೆ ಸ್ಟಡಿ ಮಾಡಿದ್ದೇವೆ ಅಲ್ವಾ. ಹಾಗೆ ಕೂಡ ವಾಹಕಗಳು ಕೂಡ ಏನಾಗಿರುತ್ತೆ, ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ. ಸೊ ಅದರ ಶೇಪ್ ಅನ್ನ ಡಿಪೆಂಡ್ ಆಗಿ ಏನ್ ಮಾಡ್ತಾ ಹೋಗ್ತೇವೆ ನಾವು, ಅದರಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಮತ್ತೆ ಕಾಂತೀಯ ಬಲರೇಖೆ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಏನ್ ಮಾಡ್ತೇವೆ, ಕಲಿತಾ ಹೋಗ್ತೇವೆ. ನೇರವಾದ ವಾಹಕ ಅಂದ್ರೆ ಏನಿಲ್ಲ, ನೇರವಾದ ವಾಹಕ ಅಂದ್ರೆ ಸ್ಟ್ರೇಟ್ ಕಂಡಕ್ಟರ್ ಅಂತ ಹೇಳ್ತೇವೆ. ಏನಿದು, ಸ್ಟ್ರೇಟ್ ಕಂಡಕ್ಟರ್ಸ್ ಆಯ್ತಾ. ಸ್ಟ್ರೇಟ್ ಕಂಡಕ್ಟರ್ಸ್ ಅಂದ್ರೆ ಏನು ವಿದ್ಯಾರ್ಥಿಗಳೇ, ಸ್ಟ್ರೇಟ್ ಕಂಡಕ್ಟರ್ಸ್ ಅಂದ್ರೆ ಏನು, ಸ್ಟ್ರೇಟ್ ಅಂದ್ರೆ ಗೊತ್ತಿದೆ ಅಲ್ವಾ, ನೇರ ಇರೋದು. ಸೊ ನಾವು ಕನೆಕ್ಷನ್ ಅಲ್ಲಿ ಮಂಡಲದಲ್ಲಿ ವೈರ್ಸ್ ಅನ್ನ ಯೂಸ್ ಮಾಡ್ತೇವೆ, ಹೇಗಿರುತ್ತೆ ಅದು, ಸ್ಟ್ರೇಟ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ, ಸರ್ಕ್ಯೂಟ್ ಅಲ್ಲಿ ನೇರವಾದ ವಾಹಕವನ್ನ ಜೋಡಿಸಿದಾಗ ಅದರ ಮೂಲಕ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆದಾಗ ಕಾಂತಕ್ಷೇತ್ರ ಮತ್ತೆ ಕಾಂತೀಯ ಬಲರೇಖೆ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ತೇವೆ, ನಾವಿಲ್ಲಿ ಸ್ಟಡಿ ಮಾಡೋಣ ಆಯ್ತಾ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ಮೊದಲು ನಾನಿಲ್ಲಿ ನಿಮ್ಗೆ ಒಂದು ಇಮೇಜ್ ಅಥವಾ ಚಿತ್ರವನ್ನ ತೋರಿಸಿದ್ದೇನೆ ಅಲ್ವಾ, ಇದನ್ನ ನೋಡಿ. ಸೊ ನಾವಿಲ್ಲಿ ಏನ್ ಮಾಡಿದ್ದೇವೆ, ಈ ಚಿತ್ರದಲ್ಲಿ ಇಲ್ಲಿ ನಾವು ಕನೆಕ್ಷನ್ ಅನ್ನ ಫಸ್ಟ್ ನೋಡೋಣ ಆಯ್ತಾ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳಿ. ಇದು ನಮ್ಮ ನೇರ ವಾಹಕ ಅಂತ ಇಟ್ಕೊಳ್ಳೋಣ ಆಯ್ತಾ. ಇದನ್ನ ನಾವು ನೇರ ವಾಹಕ ಅಂತ ಹೇಳ್ತೇವೆ, ನೇರ ವಾಹಕ. ಸೊ ನೋಡಿ ಇಲ್ಲಿ ನೇರ ವಾಹಕ ಅಂದ್ರೆ ಏನು, ಸ್ಟ್ರೇಟ್ ಕಂಡಕ್ಟರ್ಸ್.
ಇಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಈಗ ನಮ್ಗೆ ಈ ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಹೇಗುಂಟಾಗುತ್ತೆ ಅನ್ನೋದು ಗೊತ್ತಾಗ್ಬೇಕು ಅಲ್ವಾ. ಅದನ್ನ ಹಾಗೆ ವಾಕ್ಯದಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ ಅಂದ್ರೆ ಒಂದು ಆಕ್ಟಿವಿಟಿ ತರ, ಅಂದ್ರೆ ಇಲ್ಲಿ ಮಂಡಲದಲ್ಲಿ ಏನ್ ಮಾಡಿದ್ದೇವೆ, ಎಕ್ಸ್ಟ್ರಾ ಥಿಂಗ್ಸ್ ಅನ್ನ ಕನೆಕ್ಟ್ ಮಾಡಿ ಅದನ್ನ ಏನ್ ಮಾಡ್ತೇವೆ, ಪ್ರೂವ್ ಮಾಡ್ತೇವೆ. ಆಯ್ತಾ. ಇಲ್ಲಿ ನಾವು ಏನನ್ನ ತಗೊಂಡಿದ್ದೇವೆ ಅಂದ್ರೆ ಒಂದು ಕಾರ್ಡ್ಬೋರ್ಡ್ ಅನ್ನ ತಗೊಂಡಿದ್ದೇವೆ. ಆಯ್ತಾ. ಸೊ ಅಥವಾ ಒಂದು ಕಾಗದನೋ ಅಥವಾ ಒಂದು ರಟ್ಟೋ ಅಂತ ಕನ್ಸಿಡರ್ ಮಾಡಿ. ಸೊ ಅಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ ಅದನ್ನ ನೇರ ವಾಹಕದಲ್ಲಿ ಏನ್ ಮಾಡಿದ್ದೇವೆ, ನೇರ ವಾಹಕವನ್ನ ಅದಕ್ಕೆ ಜೋಡಿಸಿದ್ದೇವೆ. ಅಂದ್ರೆ ಸ್ಟ್ರೈಟ್ ಕಂಡಕ್ಟರ್ ಅನ್ನ ಆ ರಟ್ ಥ್ರೋ ಏನ್ ಮಾಡಿದ್ದೇವೆ, ಇಲ್ಲಿ ಈ ಮಂಡಲದಲ್ಲಿ ಜೋಡಿಸ್ತೇವೆ. ಇದು ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಕಾರ್ಡ್ಬೋರ್ಡ್ ಅಥವಾ ರಟ್ ಅಂತ ಹೇಳ್ತೇವೆ. ಸೊ ಇದನ್ನ ಏನ್ ಮಾಡಿದ್ದೇವೆ, ನೇರ ವಾಹಕಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಲಂಬವಾಗಿ ಏನ್ ಮಾಡಿದ್ದೇವೆ, ಜೋಡಿಸಿದ್ದೇವೆ ಅಂತ ಇಟ್ಕೊಳ್ಳಿ. ಆಯ್ತಾ. ಸೊ ಈಗ ಇಲ್ಲಿ ಏನ್ ಮಾಡ್ತೇವೆ, ಇದರ ವಾಹಕದ ಎಕ್ಸ್ ಅಂದ್ರೆ ಒಂದು ತುದಿ, ವಾಯ್ ಅನ್ನೋದು ಇನ್ನೊಂದು ತುದಿ ಅಲ್ವಾ. ಎಕ್ಸ್ ಅನ್ನೋ ತುದಿಯನ್ನ ಏನ್ ಮಾಡಿದ್ದೇವೆ, ಇಲ್ಲಿ ಬದಲಿಸಬಲ್ಲ ರೋಧ ಅಥವಾ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಈ ರೆಸಿಸ್ಟೆನ್ಸಿನ ಒಂದು ತುದಿಗೆ ಕನೆಕ್ಟ್ ಮಾಡ್ತೇವೆ. ರೆಸಿಸ್ಟೆನ್ಸಿನ ಇನ್ನೊಂದು ತುದಿಯನ್ನ ಏನ್ ಮಾಡಿದ್ದೇವೆ, ಅಮೀಟರ್ ಅಂತ ಹೇಳ್ತೇವಲ್ವಾ, ವಿದ್ಯುತ್ ಪ್ರವಾಹವನ್ನ ಅಳೆಯುವ ಸಾಧನ ಇದು, ಅಮೀಟರಿಗೆ ಕನೆಕ್ಟ್ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಅಮೀಟರಿನ ಪಾಸಿಟಿವ್ ಎಂಡ್ ಅನ್ನ ಏನ್ ಮಾಡಿದ್ದೇವೆ, ಕೋಶದ ಧನಾತ್ಮಕ ತುದಿಗೆ ಏನ್ ಮಾಡಿದ್ದೇವೆ, ಜೋಡಿಸಿದ್ದೇವೆ. ಕೋಶದ ಋಣಾತ್ಮಕ ತುದಿಯನ್ನ ಏನ್ ಮಾಡಿದ್ದೇವೆ, ನಾವಿಲ್ಲಿ ಪ್ಲಗ್ ಕೀಗೆ ಜೋಡಣೆ ಮಾಡಿದ್ದೇವೆ. ಆ ಪ್ಲಗ್ ಕೀ ಇನ್ನೊಂದು ತುದಿಯನ್ನ ಏನ್ ಮಾಡ್ತೇವೆ, ನೇರ ವಾಹಕದ ಅನೆದರ್ ಎಂಡ್ ವಾಯ್ ಅಂತ ಕೊಟ್ಟಿದ್ದೇನೆ ಅಲ್ವಾ, ಅದಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಇದಿಷ್ಟು ಏನಿದು ಮಂಡಲದ ಜೋಡಣೆ. ಆಯ್ತಾ. ಈಗ ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ಇದು ಕೀ ಅಲ್ವಾ. ಕೀ ಹೀಗೆ ಇದ್ರೆ ಆಫ್ ಸ್ಟೇಟ್ ಅಂತ ಹೇಳ್ತೇವೆ. ಮಧ್ಯ ಒಂದು ಡಾಟ್ ಇಟ್ಟು ತೋರಿಸಿದ್ರೆ ಕೀ ಆನ್ ಇದೆ ಅಂತ ಅರ್ಥ. ಆಯ್ತಾ. ಕೀಯನ್ನ ಆನ್ ಮಾಡಿದ ಕೂಡಲೇ ಏನಾಗತ್ತೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗತ್ತೆ. ಸೊ ಈಗ ನಾವೇನ್ ಮಾಡಿದ್ದೇವೆ, ಕೀಯನ್ನ ಆನ್ ಮಾಡಿದ್ದೇವೆ. ಈಗ ಮಂಡಲ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗಿದೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನ ಯಾವಾಗ್ಲೂ ನಾವು ಏನ್ ಮಾಡ್ತೇವೆ, ಪಾಸಿಟಿವ್ ಟು ನೆಗೆಟಿವ್ ತೋರಿಸ್ತೇವೆ. ಇದನ್ನ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ. ಇಲ್ಲಿ ಆರೋ ಮಾರ್ಕ್ ಅಥವಾ ಬಾಣದ ಗುರುತನ್ನ ತೋರಿಸಿದೇನಲ್ವಾ, ಅದು ಏನದು, ಪಾಸಿಟಿವ್ ಟು ನೆಗೆಟಿವ್ ಕರೆಂಟ್ ಡೈರೆಕ್ಷನ್. ಆಯ್ತಾ. ಕರೆಂಟು ಪಾಸಿಟಿವ್ ಟು ನೆಗೆಟಿವ್ ಇಲ್ಲಿಂದ ಹೀಗೆ ಬರ್ತಾ ಇದೆ ಅನ್ನೋದನ್ನ ಏನ್ ಮಾಡತ್ತೆ, ಇದು ರಿಪ್ರೆಸೆಂಟ್ ಮಾಡತ್ತೆ. ಹಾಗಾದ್ರೆ ಈಗ ಇಲ್ಲಿ ಕೀ ಆನ್ ಇದೆ ಅಥವಾ ಕೀಯನ್ನ ಕ್ಲೋಸ್ ಮಾಡಿದ್ದೇವೆ ಅಂದ್ರೆ ಸರ್ಕ್ಯೂಟ್ ಆನ್ ಇದೆ ಅಂತ ಅರ್ಥ. ಈಗ ವಿದ್ಯುತ್ ಪ್ರವಾಹ ಕೋಶದ ಮೂಲಕ ಏನಾಗ್ತಾ ಇದೆ, ಪ್ರವಹಿಸ್ತಾ ಇದೆ. ಸೊ ಪ್ರವಹಿಸ್ತಾ ಇರುವಾಗ ಇದು ಏನಾಗತ್ತೆ, ವಿದ್ಯುತ್ ಪ್ರವಾಹ ಈ ನೇರವಾದ ವಾಹಕದ ಮೂಲಕ ಏನಾಗತ್ತೆ, ಹರಿಯತ್ತೆ ಅಲ್ವಾ. ನೇರವಾದ ವಾಹಕದ ಮೂಲಕ ಹೋಗೋವಾಗ ನಮಗ್ ಗೊತ್ತಿದೆ, ವಾಹಕದ ಥ್ರೂ ಕರೆಂಟ್ ಪಾಸ್ ಆಗೋವಾಗ ಏನನ್ನ ಪ್ರೊಡ್ಯೂಸ್ ಮಾಡತ್ತೆ, ಕಾಂತ ಕ್ಷೇತ್ರವನ್ನು ಉತ್ಪತ್ತಿ ಮಾಡತ್ತೆ ಅನ್ನೋದನ್ನ ಕಲ್ತಿದ್ದೇವೆ ಅಲ್ವಾ. ಹಾಗಾದ್ರೆ ಈಗ ಇಲ್ಲಿ ಏನು ಉತ್ಪತ್ತಿ ಆಗ್ತಾ ಇದೆ, ಕಾಂತ ಕ್ಷೇತ್ರ ಉತ್ಪತ್ತಿ ಆಗ್ತಾ ಇದೆ. ಆ ಕಾಂತ ಕ್ಷೇತ್ರದಿಂದಾಗಿ ಕಾಂತ ಕ್ಷೇತ್ರ ಏನನ್ನ ಉತ್ಪತ್ತಿ ಮಾಡುತ್ತೆ, ಕಾಂತೀಯ ಬಲ ರೇಖೆಗಳನ್ನ ಉತ್ಪತ್ತಿ ಮಾಡುತ್ತೆ. ನೋಡಿ ಇಲ್ಲಿ ಇದು ನೇರ ವಾಹಕ, ಹೌದಾ. ಅದೇ ಮಂಡಲವನ್ನ ಇಲ್ಲಿ ಎಕ್ಸ್ಟ್ರಾ ತೋರಿಸ್ತಾ ಇದ್ದೇನೆ ಅಷ್ಟೇ, ಇದಿಷ್ಟೇ ಪೋರ್ಷನ್ ಅನ್ನ ಇಲ್ಲಿ ಬಿಡಿಸಿದ್ದೇನೆ. ಆಯ್ತಾ. ಈಗ ಇಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಪ್ರವಹಿಸ್ತಾ ಇದೆ, ಹೌದಾ. ಈ ಎಂಡಿಂದ ಈ ಎಂಡಿಗೆ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇವೆ. ಸೊ ಈಗ ಏನಾಯ್ತು, ಇಲ್ಲಿ ಕಾಂತಕ್ಷೇತ್ರ ಉತ್ಪತ್ತಿ ಆಯ್ತು. ಕಾಂತಕ್ಷೇತ್ರ ಉತ್ಪತ್ತಿ ಆದ ಕೂಡಲೇ ಕಾಂತೀಯ ಬಲ ರೇಖೆಗಳು ಫಾರ್ಮ್ ಆಗ್ಬೇಕು ಅಲ್ವಾ. ನೋಡಿ ಇಲ್ಲಿ ಹೀಗೆ ಫಾರ್ಮ್ ಆಗಿದೆ, ಕಾಣಿಸ್ತಾ ಇದೆಯಾ. ಇದನ್ನ ಏನಂತ ಕರಿತೇವೆ, ಕಾಂತೀಯ ಬಲ ರೇಖೆಗಳು ಅಂತ ಹೇಳ್ತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇದು ಹೇಗ್ ಫಾರ್ಮ್ ಆಗಿದೆ, ಈ ಡೈಗ್ರಾಮ್ ಅನ್ನ ನೋಡಿ, ಹೇಗ್ ಕಾಣಿಸ್ತಾ ಇದೆ ನಿಮ್ಗೆ. ಮ್ಯಾಥ್ಸ್ ಅಲ್ಲಿ ಕಲ್ತಿದ್ದೀರಾ ಅಲ್ವಾ ಶೇಪ್ಸ್ ಬಗ್ಗೆ, ಟ್ರಯಾಂಗಲ್ ಹೇಗಿರುತ್ತೆ, ಸರ್ಕ್ಯುಲರ್ ಶೇಪ್ ಹೇಗಿರುತ್ತೆ ಅಂತ. ಇದು ಯಾವ ಶೇಪ್ ಅಲ್ಲಿ ಇದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಅಥವಾ ವೃತ್ತ ಅಂತ ಹೇಳ್ತೀರಾ, ಕನ್ನಡದಲ್ಲಿ ಏನಂತ ಕರಿತೇವೆ, ವೃತ್ತ ಅಂತ ಕರಿತೇವೆ ಇದನ್ನ, ಹೌದಾ. ಸೊ ಈಗ ಇಲ್ಲಿ ಏನಾಗಿದೆ, ವೃತ್ತಗಳು ಏನಾಗಿದೆ, ಫಾರ್ಮ್ ಆಗಿದೆ. ಇದನ್ನ ನಾವು ಕಾಂತ ಕ್ಷೇತ್ರದ ಅಥವಾ ಕಾಂತೀಯ ಬಲ ರೇಖೆಗಳು ಅಂತ ಹೇಳ್ತೇವೆ. ಬಲ ರೇಖೆಗಳು ಹೇಗೆ ಫಾರ್ಮ್ ಆಗಿದೆ ಅಂದ್ರೆ, ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ
ಏಕಕೇಂದ್ರೀಯ ವೃತ್ತಗಳ ಮಾದರಿ ಅಂತ ಹೇಳ್ತೇವೆ. ಏಕಕೇಂದ್ರೀಯ ಅಂದ್ರೆ ಏನು? ವೃತ್ತ ಅನ್ನೋದು ಗೊತ್ತಿದೆ ಅಲ್ವಾ? ಹಾಗಾದ್ರೆ ಏಕಕೇಂದ್ರೀಯ ವೃತ್ತ ಅಂದ್ರೆ ಏನು? ಹೀಗೆ ಫಾರ್ಮ್ ಆಗಿದೆ ಅಲ್ವಾ? ಏಕಕೇಂದ್ರೀಯ ಅಂದ್ರೆ ಏನು ಹೇಳ್ತೀರಾ? ಗೊತ್ತಿದೆ ನಮ್ಗೆ. ಕೇಂದ್ರ ಅಂದ್ರೆ ಎಲ್ಲಿ ಬರುತ್ತೆ? ಅದು ಮಧ್ಯ, ಸೆಂಟರ್, ಹೌದಾ? ಎಲ್ಲಾ ವೃತ್ತಗಳಿಗೂ ಕಾಮನ್ ಆಗಿ ಒಂದೇ ಕೇಂದ್ರ ಇದೆ ಅಲ್ವಾ? ಇದನ್ನ ಏನಂತ ಕರಿತೇವೆ? ಏಕಕೇಂದ್ರೀಯ ವೃತ್ತಗಳು ಅಥವಾ ಏಕಕೇಂದ್ರೀಯ ವೃತ್ತ ಅಂತ ಕರಿತೇವೆ. ಸೊ ಇಲ್ಲಿ ಹಾಗಾದ್ರೆ ವಿದ್ಯುತ್ ಮಂಡಲದಲ್ಲಿ ನೇರವಾದ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಏನಾಗತ್ತೆ? ಕಾಂತಕ್ಷೇತ್ರ ಉಂಟಾಗತ್ತೆ. ಆ ಉಂಟಾದ ಕಾಂತಕ್ಷೇತ್ರದಿಂದಾಗಿ ಏನ್ ಫಾರ್ಮ್ ಆಗತ್ತೆ? ಕಾಂತೀಯ ಬಲ ರೇಖೆಗಳು ಉತ್ಪತ್ತಿ ಆಗತ್ತೆ, ಹೌದಾ? ಆ ಕಾಂತೀಯ ಬಲ ರೇಖೆಗಳು ಹೇಗೆ ಉತ್ಪತ್ತಿ ಆಗ್ತಾ ಇದೆ? ಇದು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ. ನೋಡಿ ಇಲ್ಲಿ ಈ ಡಯಾಗ್ರಾಮ್ ಅನ್ನ ಈಗ ನೋಡಿ, ಎಲ್ಲ ಡಾಟೆಡ್ ಲೈನ್ ಅಲ್ಲಿ ತೋರಿಸಿದ್ದಾರೆ, ಹೌದಾ? ಅವನ್ನೆಲ್ಲ ಜಾಯಿನ್ ಮಾಡಿದ್ರೆ ಏನಾಗತ್ತೆ? ಏನ್ ಸಿಗುತ್ತೆ ನಮ್ಗೆ? ಏಕಕೇಂದ್ರೀಯ ವೃತ್ತಗಳು ಸಿಗುತ್ತೆ, ಹೌದಾ? ಕಾಣಿಸ್ತಾ ಇದೆ ಅಲ್ವಾ? ಇಲ್ಲ ಅಂದ್ರೆ ಇಲ್ಲಿ ನೋಡಿ ಗೊತ್ತಾಗತ್ತೆ. ಇಲ್ಲಿ ಏನ್ ಫಾರ್ಮ್ ಆಗಿದೆ? ಏಕಕೇಂದ್ರೀಯ ವೃತ್ತಗಳು ಕಾಣಿಸುತ್ತೆ. ಇವನ್ನ ನಾವು ಹೀಗೆ ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಏನಾಗತ್ತೆ? ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ. ಅದು ಕಾಂತೀಯ ಬಲರೇಖೆಗಳನ್ನ ಉತ್ಪತ್ತಿ ಮಾಡುತ್ತೆ. ಆ ಬಲರೇಖೆಗಳು ಯಾವ ಮಾದರಿಯಲ್ಲಿರುತ್ತೆ? ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಇರುತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ? ಕಲ್ತಿದ್ದೇವೆ. ಇದು ಒಂದು. ಇನ್ನೊಂದು, ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ವಿದ್ಯುತ್ ಪ್ರವಾಹವಾಗ್ತಾ ಇರುವ ವಾಹಕದಲ್ಲಿ ಕಾಂತಕ್ಷೇತ್ರ ಉತ್ಪತ್ತಿಯಾಗುವುದರ ಜೊತೆಗೆ ನಾವು ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಿಸಿದಾಗ ಏನಾಗತ್ತೆ? ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ? ಬದಲಾಗತ್ತೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಹಾಗಾದ್ರೆ ಇಲ್ಲಿ ಏನಾಗ್ಬೇಕು? ಇದು 1ನೆಯ ಮಂಡಲ ಅಂತ ಕನ್ಸಿಡರ್ ಮಾಡಿದ್ರೆ ನಾನು 2ನೇ ಮಂಡಲವನ್ನ ಇಲ್ಲಿ ಬಿಡಿಸ್ತೇನೆ, ಆಯ್ತಾ? ನೋಡಿ ಇಲ್ಲೂ ಕೂಡ ಸೇಮ್. ಇಲ್ಲಿ ಏನ್ ಚೇಂಜ್ ಆಗತ್ತೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಯಿಸ್ಬೇಕಲ್ವಾ? ಅದು ಹಾಗಾದ್ರೆ ಏನ್ ಮಾಡ್ತೀರಾ? ಮಂಡಲದಲ್ಲಿ ಬ್ಯಾಟರಿಯ ಅಥವಾ ಕೋಶ ಅಂತ ಹೇಳ್ತೀರಾ ಅಲ್ವಾ? ಆ ಕೋಶದ ತುದಿಯನ್ನ ಏನ್ ಮಾಡ್ಬೇಕು? ಬದಲು ಮಾಡ್ಬೇಕು. ನೋಡಿ ಇಲ್ಲಿ ಚಿತ್ರವನ್ನ ಸರಿಯಾಗಿ ನೋಡಿ ತೋರಿಸ್ತಾ ಇದ್ದೇನೆ ನಾನು. ಕೋಶ ಅಥವಾ ಬ್ಯಾಟರಿಯನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. 1ನೇ ಚಿತ್ರಕ್ಕೆ ಮತ್ತೆ 2ನೇ ಚಿತ್ರಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗತ್ತೆ, ಆಯ್ತಾ? ಸೊ ಇದು ಏನಿದು? ವಾಹಕ. ಇದರ ಎಕ್ಸ್ ಮತ್ತೆ ವೈ ಅಂತ ಹೇಳ್ತೇವೆ, ತುದಿಗಳು. ಸೊ ಈಗ ಇಲ್ಲಿ ಏನಾಗಿದೆ? ಈ ಸರ್ಕ್ಯೂಟಿಗೆ ಈ ಮಂಡಲ 1ನೇ ಮಂಡಲಕ್ಕೆ ಮತ್ತೆ 2ನೇ ಮಂಡಲಕ್ಕೆ ಏನ್ ವ್ಯತ್ಯಾಸ ಇದೆ? ಕೋಶದ ತುದಿಗಳನ್ನ ನಾನು ಡಿಫರೆಂಟ್ ಆಗಿ ಜೋಡಿಸಿದ್ದೇನೆ ಅಲ್ವಾ? ಇಲ್ಲಿ ಏನಾಗಿತ್ತು? ಪಾಸಿಟಿವ್ ಇಲ್ಲಿದೆ, ನೆಗೆಟಿವ್ ಇಲ್ಲಿತ್ತು. ಇಲ್ಲಿ ಏನ್ ಮಾಡಿದ್ದೇವೆ? ರಿವರ್ಸ್ ತಗೊಂಡಿದ್ದೇವೆ. ಏನಾಗಿದೆ? ಋಣಾತ್ಮಕ ತುದಿ ಮೇಲಿದೆ, ಧನಾತ್ಮಕ ತುದಿಯನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನ ಹೇಗೆ ತೋರಿಸ್ತೀರಾ? ವಿದ್ಯುತ್ ಪ್ರವಾಹವನ್ನ ಧನಾತ್ಮಕದಿಂದ ಋಣಾತ್ಮಕದ ಕಡೆಗೆ, ಕೋಶದ ಧನಾತ್ಮಕ ತುದಿಯಿಂದ ಶುರು ಮಾಡಬೇಕು ನೀವು ದಿಕ್ಕನ್ನ ತೋರಿಸ್ಲಿಕ್ಕೆ, ಆಯ್ತಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ಏನಿದು? ವಿದ್ಯುತ್ ಪ್ರವಾಹದ ದಿಕ್ಕು. ಸೊ ಈಗ ಈ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಇಲ್ಲಿ ಏನು ಉತ್ಪತ್ತಿ ಆಗ್ಬೇಕು? ಕಾಂತಕ್ಷೇತ್ರ ಉತ್ಪತ್ತಿ ಆಗ್ಬೇಕು. ಅದನ್ನ ನಾವು ಕಾಂತೀಯ ಬಲರೇಖೆಗಳಿಂದ ತೋರಿಸ್ತೇವೆ, ಹೌದಾ? ಕಾಂತೀಯ ಬಲರೇಖೆಗಳು ಹೇಗೆ ಉತ್ಪತ್ತಿ ಆಗತ್ತೆ? ಇದು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಹೇಳಿದೆ ನಾನು, ಹೌದಾ? ಇಲ್ಲೂ ಕೂಡ ಸೇಮ್. ವ್ಯತ್ಯಾಸ ಏನಿದೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾನು ಏನ್ ಮಾಡಿದ್ದೇನೆ? ಬದಲಾಯಿಸಿದ್ದೇನೆ, ಆಯ್ತಾ? ದಿಕ್ಕು ಬದಲಾದಾಗ ಏನಾಗತ್ತೆ? ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗ್ಬೇಕು? ಬದಲಾಗ್ಬೇಕು ಅಲ್ವಾ? ಕಾಂತಕ್ಷೇತ್ರದ ದಿಕ್ಕು ಏನಾಗಿದೆ? ಇಲ್ಲೇ ಬದಲಾಗಿದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಬದಲಾಗಿದೆ ಅನ್ನೋದನ್ನ ಇಮೇಜ್ ಅಲ್ಲಿ ಹೇಗೆ ತೋರಿಸಿದ್ದೇವೆ ನಾವು? ಎರಡು ಒಂದೇ ತರ ಇದೆ ಅಲ್ವಾ? ಇಮೇಜು ಅಥವಾ ಚಿತ್ರ ಎರಡು ಒಂದೇ ತರ ಇದೆ. ಕೋಶವನ್ನ ಮಾತ್ರ ಚೇಂಜ್ ಮಾಡಿ ಬಿಡಿಸಿದ್ದೇನೆ. ದಿಕ್ಕನ್ನ ಹೇಗೆ ತೋರಿಸಿದೇವ ಇಲ್ಲಿ? ಇಲ್ಲ. ದಿಕ್ಕನ್ನ ನಾವು ತೋರಿಸ್ಬೇಕು ಅಂದ್ರೆ ಇಲ್ಲಿ ಕಾಂತೀಯ ಬಲರೇಖೆಗಳು, ಈ ಏಕಕೇಂದ್ರೀಯ ವೃತ್ತ ತೋರಿಸಿದ್ದೇವೆ ಅಲ್ವಾ? ಅಲ್ಲಿ ನಾವು ದಿಕ್ಕನ್ನ ತೋರಿಸ್ಬೇಕು ಅಂದ್ರೆ ಆರೋ ಮಾರ್ಕ್ ಹಾಕಬೇಕು. ಹಾಕ್ಲಿಲ್ಲ ನಾವಿನ್ನು ಅಲ್ವಾ?
ಅದು ಹೇಗೆ ಹಾಕೋದು ಅನ್ನೋದನ್ನ ನಾನು ಹೇಳ್ತೇನೆ. ಸೊ ನೀವೀಗ ಇಲ್ಲಿ ಕೋಶದ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಕಾಂತಕ್ಷೇತ್ರದ ದಿಕ್ಕು ಬದಲಾಗಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಕಾಂತೀಯ ಬಲ ರೇಖೆಗಳಿಗೆ ಡೈರೆಕ್ಷನ್ ಅನ್ನ ಹಾಕ್ಲಿಕ್ಕೆ ನಾವು ಒಂದು ಏನ್ ಮಾಡ್ಬೇಕು, ಒಂದು ನಿಯಮವನ್ನ ಸ್ಟಡಿ ಮಾಡ್ಕೊಂಡು ಬರೋಣ, ಆಯ್ತಾ? ಆಮೇಲೆ ಈ ನಿಯಮವನ್ನ ಕಲ್ತ ಮೇಲೆ ಏನ್ ಮಾಡ್ಬೋದು, ನಾವು ಕಾಂತಕ್ಷೇತ್ರಕ್ಕೆ ಅಥವಾ ಕಾಂತೀಯ ಬಲ ರೇಖೆಗಳಿಗೆ ದಿಕ್ಕನ್ನ ಏನ್ ಮಾಡ್ಬೋದು, ಚಿತ್ರದಲ್ಲಿ ತೋರಿಸ್ಬೋದು, ಆಯ್ತಾ? ಹಾಗಾದ್ರೆ ಈ ನಿಯಮವನ್ನ ನೋಡೋಣ. ಈ ನಿಯಮವನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಯುವರ್ ಎಕ್ಸಾಮ್ಸ್ ದೇ ಮಸ್ಟ್ ಅಂಡ್ ಶುಡ್ ಆಸ್ಕ್ ದಿಸ್ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ಟೈಮ್ಸ್, ಆಯ್ತಾ? ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ ಈ ಕ್ವಶನ್ ಅನ್ನ. ಎಲ್ಲಾನು ಇಂಪಾರ್ಟೆಂಟು, ಬಟ್ ಈ ಹೆಬ್ಬೆರಳಿನ ನಿಯಮ ಇದೆ ಅಲ್ವಾ, ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡಿಗೆ, ಕಾಂತಕ್ಷೇತ್ರಕ್ಕೆ ದಿಕ್ಕನ್ನ ತೋರಿಸ್ಲಿಕ್ಕೆ ನಿಮಗೂ ಗೊತ್ತಾಗಲ್ಲ, ಆಯ್ತಾ? ಡೈಗ್ರಾಮ್ ಅಲ್ಲಿ ಕಾಂತೀಯ ಬಲರೇಖೆಗಳಿಗೆ ದಿಕ್ಕನ್ನ ತೋರಿಸ್ಬೇಕಲ್ವಾ? ಹೇಗೆ ತೋರಿಸ್ತೇವೆ ಅಂದ್ರೆ ಬಲಗೈ ಹೆಬ್ಬೆರಳಿನ ನಿಯಮದ ಪ್ರಕಾರನೇ ಹಾಕಬೇಕು, ಆಯ್ತಾ? ಅದನ್ನ ಹೇಳ್ಕೊಡ್ತೇನೆ, ಅದಕ್ಕಾಗಿ ಇದನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಬಲಗೈಯ ಹೆಬ್ಬೆರಳ ನಿಯಮ ಏನ್ ಹೇಳತ್ತೆ? ಬಲಗೈ ಹೆಬ್ಬೆರಳು ನಮಗ್ ಗೊತ್ತಿದೆ, ನಾವಿಲ್ಲಿ ಬಲಗೈಯನ್ನೇ ಕನ್ಸಿಡರ್ ಮಾಡ್ಬೇಕು ಅಲ್ವಾ, ಆಯ್ತಾ? ಕನ್ಸಿಡರ್ ಯುವರ್ ರೈಟ್ ಹ್ಯಾಂಡ್. ಇಟ್ ಈಸ್ ಕಾಲ್ಡ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದನ್ನ ಏನಂತ ಕರಿತೇವೆ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಬಲಗೈನ ಹೆಬ್ಬೆರಳ ನಿಯಮ ಅಂತ ಹೇಳ್ತೇವೆ. ಹೆಬ್ಬೆರಳಿನ ನಿಯಮ ಏನ್ ಹೇಳತ್ತೆ? ಇದು ಹೆಬ್ಬೆರಳಿನ ಬಗ್ಗೆ ಹಾಗೂ ಉಳಿದಿರುವ ಬೆರಳುಗಳ ಬಗ್ಗೆನೆ ಹೇಳಬೇಕು ಅಲ್ವಾ? ಯಾಕಂದ್ರೆ ಸ್ಟೇಟ್ಮೆಂಟೇ ಆಗಿದೆ, ಹೆಬ್ಬೆರಳ ನಿಯಮ ಅಂತ. ಹಾಗಾದ್ರೆ ಫಸ್ಟ್ ವ್ಯಾಖ್ಯೆಯನ್ನ ನೋಡೋಣ, ಆಮೇಲೆ ಅರ್ಥವನ್ನ ಹೇಳ್ತೇನೆ. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನ ಈಗ ನಾವು ಏನ್ ಕನ್ಸಿಡರ್ ಮಾಡಬೇಕು? ನಮ್ಮ ಬಲಗೈಯಲ್ಲಿ ನಾವು ಏನ್ ಮಾಡಿದ್ದೇವೆ? ನೇರವಾದ ಒಂದು ವಾಹಕ ಇದೆ ಅಂತ ಇಟ್ಕೊಳ್ಳಿ. ನೋಡಿ, ಇದು ಏನಿದು? ಪೆನ್ನು. ಇದನ್ನ ನೀವೀಗ ಒಂದು ನೇರವಾದ ವಾಹಕ ಅಂತ ಇಟ್ಕೊಳ್ಳಿ. ಪೆನ್ ಇದು ವಾಹಕ ಅಲ್ಲ ಆಕ್ಚುಲಿ, ಬಟ್ ಈಗ ನೀವೇನ್ ಮಾಡ್ತಾ ಇದ್ದೀರಾ, ಇದು ಯಾವುದೋ ಒಂದು ತಂತಿ, ನೇರವಾದ ಒಂದು ವಾಹಕ ಅಥವಾ ಸ್ಟ್ರೇಟ್ ಕಂಡಕ್ಟರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನೇನ್ ಮಾಡಿದ್ದೇನೆ, ನನ್ನ ಬಲಗೈಯಲ್ಲಿ ಇದನ್ನ ಹಿಡಿದಿದ್ದೇನೆ, ಆಯ್ತಾ? ನಿಮ್ಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನ ಹಿಡ್ದಿದ್ದೀರಾ ಅಂತ ಇಟ್ಕೊಳ್ಳಿ, ಕನ್ಸಿಡರ್ ಮಾಡಿ, ಆಯ್ತಾ? ಆಗ ನಿಮ್ಮ ಹೆಬ್ಬೆರಳು ಇದು, ಹೌದಾ? ಈ ಹೆಬ್ಬೆರಳು ಏನನ್ನ ತೋರಿಸುತ್ತೆ ಅಂದ್ರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ. ಹಾಗಾದ್ರೆ ಬಲಗೈಯಲ್ಲಿ ನೇರವಾದ ಒಂದು ವಿದ್ಯುತ್ ಪ್ರವಾಹ ಆಗ್ತಾ ಇರುವ ನೇರವಾದ ವಾಹಕವನ್ನ ಹಿಡಿದಿದ್ದೇವೆ. ಹಿಡಿದಾಗ ನಮ್ಮ ಹೆಬ್ಬೆರಳು, ಈ ಬಲಗೈಯ ಹೆಬ್ಬೆರಳಿದೆ ಅಲ್ವಾ, ಇದು ಏನನ್ನ ತೋರಿಸ್ತಾ ಇದೆ? ಇದು ನಮ್ಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ಹಾಗಾದ್ರೆ ವಾಹಕದ ಸುತ್ತಲೂ ಸುತ್ತಿಕೊಂಡಿರುವ ನಮ್ಮ ಉಳಿದಿರುವ ಬೆರಳಿದೆ ಅಲ್ವಾ, ವಾಹಕದ ಸುತ್ತಲೂ ಸುತ್ತಕೊಂಡಿರುವ ಉಳಿದಿರುವ ಬೆರಳಿದೆ ಅಲ್ವಾ, ಅದು ಏನನ್ನ ತೋರಿಸುತ್ತೆ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಇದು ನಮ್ಗೆ ಏನ್ ತೋರಿಸುತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ ಅನ್ನೋದನ್ನ ಬಲಗೈ ಹೆಬ್ಬೆರಳಿನ ನಿಯಮ ಹೇಳುತ್ತೆ. ಹಾಗಾದ್ರೆ ಹೆಬ್ಬೆರಳಿನ ನಿಯಮದ ಪ್ರಕಾರ ಹೆಬ್ಬೆರಳು ಏನನ್ನ ತೋರಿಸುತ್ತೆ? ಯುವರ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ಹಾಗೆ ಅದನ್ನ ಹಿಡಿದಿರುವ ಉಳಿದ ಬೆರಳಿದೆ ಅಲ್ವಾ, ಅದನ್ನ ನಾವು ಕರ್ಡ್ ಫಿಂಗರ್ ಅಥವಾ ರ್ಯಾಪಿಡ್ ಫಿಂಗರ್ ಅಂತ ಹೇಳ್ತೇವೆ. ಅಥವಾ ಇಲ್ಲಿ ನೀವು ಸುತ್ತಲೂ ಸುತ್ತಿಕೊಂಡಿರುವ ನಮ್ಮ ಉಳಿದ ಬೆರಳುಗಳು ಏನನ್ನ ತೋರಿಸ್ತಾ ಇದೆ? ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ ಅನ್ನೋದನ್ನ ಬಲಗೈ ಹೆಬ್ಬೆರಳಿನ ನಿಯಮ ಅಂತ ಕರಿತೇವೆ. ನಿಮ್ಗೆ ಇಲ್ಲಿ 2 ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಹೆಬ್ಬೆರಳಿನ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಇಮೇಜ್ ಅನ್ನ ಅಥವಾ ಮೊದಲನೆಯ ಚಿತ್ರವನ್ನ ನೋಡಿ. ಇಲ್ಲಿ ಏನಿದೆ? ಥಂಬ್ ಏನಿದೆ? ಅಪ್ವರ್ಡ್ ಡೈರೆಕ್ಷನ್, ಮೇಲ್ಗಡೆ ತೋರಿಸ್ತಾ ಇದ್ದೇವೆ ಅಲ್ವಾ? ಹೀಗಿಲ್ಲ, ಹೀಗಿದೆ ಅಲ್ವಾ? ಮೇಲಿನ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಹೀಗೆ ತೋರಿಸ್ತಾ ಇದೆ, ಉಳಿದಿರುವ ಬೆರಳು ಹೀಗೆ ಹಿಡಿದಿದ್ದೇವೆ. ಇದನ್ನ ಸುತ್ತಲೂ ಸುತ್ತಿಕೊಂಡಿರುವ ಬೆರಳು ಅಂತ ಹೇಳ್ತೇವೆ. ಯಾವುದ್ರ ಸುತ್ತಲೂ? ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕದ ಸುತ್ತಲೂ, ಆಯ್ತಾ ಅಂತ ಹೇಳ್ತೇವೆ. ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತೋರಿಸುತ್ತೆ. ನೋಡಿ, ಇಲ್ಲಿ ಡೈರೆಕ್ಷನ್ ಅನ್ನ ನೋಡಿ, ಹೀಗೆ ತೋರಿಸಿದೆ ಅಲ್ವಾ? ನೀವು ಇದನ್ನ ಮಾಡಿ ನೋಡಿ. ನಿಮ್ಮ ಕೈಯನ್ನ, ಬಲಗೈಯನ್ನ ಹಿಡ್ಕೊಳ್ಳಿ,
ತಂಬನ್ನ ಹೀಗಿಟ್ಕೊಂಡೆ ಉಳಿದಿರುವ ಬೆರಳು ಹೀಗೆ ತೋರಿಸುತ್ತೆ ಅಲ್ವಾ? ಕಾಣಿಸ್ತಾ ಇದೆಯಾ? ಮೇ ಬಿ ಇಮೇಜ್ ಅಲ್ಲಿ ನಾನು ರೈಟ್ ಹ್ಯಾಂಡ್ ತೋರಿಸಿದ್ರೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ತರ ಕಾಣಿಸ್ಬಹುದು, ಯಾಕಂದ್ರೆ ಇಮೇಜ್ ಯಾವಾಗ್ಲೂ ಉಲ್ಟಾ ತೋರಿಸುತ್ತೆ ಅಲ್ವಾ? ಬಟ್ ದಿಸ್ ಇಸ್ ಮೈ ರೈಟ್ ಹ್ಯಾಂಡ್. ಸೊ ನೀವೇ ಮಾಡಿ ನೋಡಿ, ನಿಮ್ಮ ಬಲಗೈಯನ್ನ ಹೀಗೆ ಹಿಡ್ಕೊಳ್ಳಿ. ಇದು ಹೆಬ್ಬೆರಳು. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ. ಉಳಿದಿರುವ ಬೆರಳು, ಹೀಗೆ ಹಿಡ್ದಿರೋ ಬೆರಳು ಏನ್ ತೋರಿಸುತ್ತೆ? ಇದು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ ಅಂತ ಇಟ್ಕೊಳ್ಳಿ. ಸೊ ಇದೀಗ ಏನಿದೆ, ಅಪ್ವರ್ಡ್ ಡೈರೆಕ್ಷನ್ ಆಯ್ತಾ? ಹೆಬ್ಬೆರಳು ಮೇಲ್ಗಡೆ ಇದೆ, ಮೇಲಿನ ಡೈರೆಕ್ಷನ್ ಅಲ್ಲಿ ಇದೆ. ಈಗ ಉಳಿದಿರುವ ಬೆರಳನ್ನ ನಾವು ಕಾಂತಕ್ಷೇತ್ರ ದಿಕ್ಕು ಅಂತ ಹೇಳ್ತೇವಲ್ವಾ? ಇದು ಯಾವ ದಿಕ್ಕನ್ನ ತೋರಿಸ್ತಾ ಇದೆ ಉಳಿದಿರುವ ಬೆರಳು? ಯಾವ ದಿಕ್ಕು ಅಂದ್ರೆ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್? ಯಾವ್ದಿದೆ? ಕ್ಲಾಕ್ ವೈಸ್ ಅನ್ನ ನೀವು ಕನ್ನಡದಲ್ಲಿ ಪ್ರದಕ್ಷಿಣೆ ಅಂತ ಹೇಳ್ತೇವೆ ಅಲ್ವಾ? ಪ್ರದಕ್ಷಿಣಾಕಾರ ಅಥವಾ ಅಪ್ರದಕ್ಷಿಣಾಕಾರ ಅಂತ ಕರಿತೇವೆ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೇವೆ? ದೇವಸ್ಥಾನನ ಸುತ್ತೋಡಿತೀರ ಅಲ್ವಾ? ಹೇಗೆ ಸುತ್ತೋಡಿತೇವೆ? ಪ್ರದಕ್ಷಿಣಾಕಾರದಲ್ಲಿ ಸುತ್ತೋಡಿತೇವೆ. ಇಲ್ಲ ಅಂದ್ರೆ ನೀವು ಗಡಿಯಾರವನ್ನ ಕನ್ಸಿಡರ್ ಮಾಡಿ. ಗಡಿಯಾರದಲ್ಲಿ ಮುಳ್ಳುಗಳು ಹೇಗಿರುತ್ತೆ, ಮುಳ್ಳುಗಳ ಚಲನೆಯನ್ನ ನೆನಪು ಮಾಡ್ಕೊಳ್ಳಿ. ನಂಬರ್ಸು 12, 1, 2, 3 ಹೀಗಿರುತ್ತೆ, ಹೌದಾ? ಇಲ್ಲಿ 6 ಬಂದ್ರೆ ಇಲ್ಲಿ ಏನಾಗತ್ತ 9 ಇದೆ. ನಾನು ಶಾರ್ಟ್ ಆಗಿ ಡ್ರಾ ಮಾಡಿ ತೋರಿಸಿದ್ದೇನೆ. ಸೊ ಈಗ ಇದು ಏನಿದು ಗಡಿಯಾರ ಆಯ್ತಾ? ಇಲ್ಲಿ ನಂಬರ್ಸ್ ಇದೆ 12, 1, 2, 3, 4 to ಅಪ್ ಟು ಅಗೇನ್ 12 ತನಕ, ಹೌದಾ? ಅವ್ರು 1, 2, 3 to 12 ತನಕ ಇರುತ್ತೆ ಅಲ್ವಾ? ಈಗ 1, 2, 3, 4 ಹೀಗೆ ಮುಳ್ಳು ತೋರಿಸ್ತಾ ಇದೆ ಅಂದ್ರೆ ಇದನ್ನ ನಾವೇನಂತ ಕರಿತೇವೆ? ಕ್ಲಾಕ್ ವೈಸ್ ಅಥವಾ ಪ್ರದಕ್ಷಿಣಾಕಾರ ಅಂತ ಕರಿತೇವೆ ಆಯ್ತಾ? ಇಫ್ ಸಪೋಸ್ ಇಟ್ ಶೋಸ್ ರಿವರ್ಸ್ ಅಂದ್ರೆ 11, 10, 9 ಹೀಗೆ ಉಲ್ಟಾ ತೋರಿಸುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದನ್ನ ನಾವೇನಂತ ಕರಿತೇವೆ? ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಆರ್ ಅಪ್ರದಕ್ಷಿಣೆ ಅಂತ ಕರಿತೇವೆ ಅಲ್ವಾ? ಅಪ್ರದಕ್ಷಿಣೆ. ಹಾಗಾದ್ರೆ ಪ್ರದಕ್ಷಿಣೆ ಅಂದ್ರೆ ಹೇಗೆ, ಅಪ್ರದಕ್ಷಿಣೆ ಅಂದ್ರೆ ಹೇಗೆ ಅನ್ನೋದನ್ನ ನೆನಪು ಮಾಡ್ಕೊಂಡ್ರಿ ಈಗ ನೀವು ಅಲ್ವಾ? ಸರಿಯಾಗಿ 1, 2, 3, 4 ಹೀಗೆ ಬಂದ್ರೆ ಪ್ರದಕ್ಷಿಣೆ ಅಂದ್ರೆ ಈ ತರ ಹೀಗೆ ಆಯ್ತಾ? ಪ್ರತಿಯೊಂದ್ಸಲನೂ ನಾವು ಗಡಿಯಾರನೇ ಬಿಡಿಸ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ನೆನಪಿಟ್ಕೊಳ್ಬೇಕು ನೀವು. ಹೀಗೆ ಬಂದ್ರೆ ಪ್ರದಕ್ಷಿಣೆ, ಉಲ್ಟಾ ಹೀಗೆ ಬಂದ್ರೆ ಅಪ್ರದಕ್ಷಿಣೆ. ಇದ್ರ ಪ್ರಕಾರನೇ ನಾವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನ ಇಮ್ಯಾಜಿನ್ ಮಾಡಿಕೊಂಡು ಪ್ರದಕ್ಷಿಣೆಯಾಗಿದೆಯೋ ಅಪ್ರದಕ್ಷಿಣೆಯಾಗಿದೆಯೋ ಅನ್ನೋದನ್ನ ನೆನಪು ಮಾಡಿಕೊಂಡು ಬಾಣದ ಗುರುತನ್ನ ತೋರಿಸ್ಬೇಕು. ಹಾಗಾದ್ರೆ ಈಗ ಫಸ್ಟ್ ಡಯಾಗ್ರಾಮ್ ಅನ್ನ ನೋಡಿ. ಈಗ ತಂಬು ಅಪ್ವರ್ಡ್ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ ಅಲ್ವಾ? ಈಗ ನಾವೇನ್ ಮಾಡ್ತೇವೆ? ಅಪ್ವರ್ಡ್ ಡೈರೆಕ್ಷನ್ ತೋರಿಸಿದಾಗ ಉಳಿದಿರೋ ಬೆರಳು ಹೀಗ್ ಬರುತ್ತೆ ಅಲ್ವಾ? ಉಳಿದಿರೋ ಬೆರಳು ಹೀಗಿದೆ. ಹಾಗಾದ್ರೆ ಅದು ಯಾವ ಡೈರೆಕ್ಷನ್ನು? ಕ್ಲಾಕ್ ಅನ್ನ ನೋಡಿ, ಉಲ್ಟಾ ಹೀಗಿದೆ ಅಲ್ವಾ? ಇಲ್ಲಿ. ಸೊ ಹೀಗ್ ಬರ್ತಾ ಇದೆ ಅಂದ್ರೆ ನೋಡಿ, ಇಲ್ಲಿ ಹೀಗಿದೆ ಅಂದ್ರೆ ಯಾವ ಡೈರೆಕ್ಷನ್ ಇದು? ಅಪ್ರದಕ್ಷಿಣೆ, ಹೌದಾ? ಇದನ್ನ ನಾವು ಅಪ್ರದಕ್ಷಿಣೆ ಅಂತ ಕರಿತೇವೆ. ಅಪ್ರದಕ್ಷಿಣೆ ಅಥವಾ ಇದನ್ನ ಆಂಟಿ ಕ್ಲಾಕ್ ವೈಸ್. ಪ್ರದಕ್ಷಿಣೆ ಅಥವಾ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೇವೆ. ಈಗ ಎರಡನೆಯ ಇಮೇಜ್ ಅನ್ನ ನೋಡಿ ಅಥವಾ ಎರಡನೆಯ ಚಿತ್ರವನ್ನ ನೋಡಿ. ಇಲ್ಲೇನಾಗಿದೆ ಅಂದ್ರೆ ತಂಬು ಹೀಗಿದೆ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ತೋರಿಸ್ತಾ ಇದೆ ಅಲ್ವಾ? ತಂಬು ಹೇಗಿದೆ? ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಕೆಳಮುಖವಾಗಿದೆ. ಸೊ ಈಗಲೂ ಕೂಡ ದಿಕ್ಕನ್ನ ಹೇಳೋದು ಬದಲಾಗಲ್ಲ, ಆದ್ರೆ ದಿಕ್ಕು ಬದಲಾಗತ್ತೆ ಆಯ್ತಾ? ಅಂದ್ರೆ ಹೆಬ್ಬೆರಳು ಕರೆಂಟಿನ ದಿಕ್ಕನ್ನೇ ತೋರಿಸುತ್ತೆ, ಉಳಿದಿರೋ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನೇ ತೋರಿಸುತ್ತೆ. ಆದ್ರೆ ಅದು ಪ್ರದಕ್ಷಿಣೆಯಾಗಿದೆಯೋ ಅಪ್ರದಕ್ಷಿಣೆಯಾಗಿದೆಯೋ ಅನ್ನೋದು ಮಾತ್ರ ಏನಾಗತ್ತೆ? ಬದಲಾಗತ್ತೆ. ಸೊ ಈಗ ಇದು ಏನಿದೆ? ಹೆಬ್ಬೆರಳು ಡೌನ್ವರ್ಡ್ ಡೈರೆಕ್ಷನ್, ಕೆಳಗಡೆ ತೋರಿಸ್ತಾ ಇದೆ ಅಂದ್ರೆ ಏನಾಗತ್ತೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ ಆಯ್ತಾ? ಸಾರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ ಅಂದ್ರೆ ಉಳಿದ ಬೆರಳುಗಳನ್ನೆಲ್ಲ ಹೀಗ್ ಮಾಡಿಸ್ತೇವೆ ಅಲ್ವಾ? ಇದು ಯಾವ ದಿಕ್ಕು? ಇದು ಪ್ರದಕ್ಷಿಣೆಯ ಆಕಾರ, ಹೌದಾ? ಇದು ಪ್ರದಕ್ಷಿಣೆ ಅಥವಾ ಕ್ಲಾಕ್ ವೈಸ್ ಅಂತ ಹೇಳ್ತೇವೆ. ಪ್ರದಕ್ಷಿಣೆ ಅಥವಾ ಕ್ಲಾಕ್ ವೈಸ್, ಪ್ರದಕ್ಷಿಣೆ ಆರ್ ಕ್ಲಾಕ್ ವೈಸ್ ಅಂತ ಹೇಳ್ತೇವೆ.
ಇದರ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಈಗ ಇಲ್ಲಿ ದಿಕ್ಕನ್ನ ತೋರ್ಸೋಣ ಆಯ್ತಾ. ಫಸ್ಟ್ ಅಲ್ಲಿ ಏನಾಗಿದೆ, ನೀವೀಗ ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನೋಡಿ. ಫಸ್ಟ್ ಇಲ್ಲಿ ಬಲಗೈ ಬಿಡಿಸ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ, ಬಲಗೈ ನಿಯಮವನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡುವಾಗ ಫಸ್ಟ್ ತಂಬು ಇದು ಕರೆಂಟ್ ತೋರ್ಸುತ್ತೆ ಅಂತ ಹೇಳಿದ್ವಿ. ಆ ಕರೆಂಟ್ ಡೈರೆಕ್ಷನ್ ಮೇಲೆ ಉಳಿದಿರೋ ಬೆರಳು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಡಿಸೈಡ್ ಆಗತ್ತೆ. ತಂಬು ಡೈರೆಕ್ಷನ್ ಕರೆಂಟ್ ನೋಡಿ, ಇಲ್ಲಿ ವಾಹಕ ಇದೆ, ಇದು ನೇರವಾದ ವಾಹಕ ಹೌದಾ. ಇಲ್ಲಿ ಮೊದಲನೆಯ ಚಿತ್ರವನ್ನ ನೋಡಿ, ಇದರಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹೇಗಿದೆ, ವಾಹಕದ ಕೆಳಮುಖವಾಗಿ ಇದೆ, ಕಾಣಿಸ್ತಾ ಇದೆಯಾ. ವಾಹಕವನ್ನಷ್ಟೇ ನೋಡಿ ನೀವಿಲ್ಲಿ, ನೇರವಾದ ವಾಹಕ ಎಕ್ಸ್ ಮತ್ತೆ ವಾಯ್ ತುದಿಗಳು, ಎಕ್ಸ್ ಇಂದ ವಾಯ್ಗೆ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಹೇಗಿದೆ, ಕೆಳಮುಖವಾಗಿ ಬರ್ತಾ ಇದೆ. ಅಂದ್ರೆ ನೀವೀಗ ತಂಬ್ ಡೈರೆಕ್ಷನ್ ಡೌನ್ವರ್ಡ್ ಇದೆ ಅಂತ ನೆನಪು ಮಾಡ್ಕೊಳ್ಳಿ. ತಂಬ್ ಡೈರೆಕ್ಷನ್ ಡೌನ್ವರ್ಡ್ ಇದ್ರೆ ಏನಂತ ಹೇಳ್ತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಪ್ರದಕ್ಷಿಣೆಯಾಗಿದೆ ಅಂತ ಹೇಳ್ತೇವೆ ಅಲ್ವಾ. ಪ್ರದಕ್ಷಿಣಾಕಾರದಲ್ಲೇ ಇದೆ ಅನ್ನೋದನ್ನ ನಾವೇನ್ ಮಾಡ್ತೇವೆ, ಇಲ್ಲಿ ಹೇಳ್ತೇವೆ. ಪ್ರದಕ್ಷಿಣೆಯನ್ನ ಹೇಗೆ ತೋರಿಸ್ತೇವೆ, ಹೀಗೆ ಅಲ್ವಾ. ಕಾಣಿಸ್ತಾ ಇದೆಯಾ, ಅರ್ಥ ಆಗ್ತಾ ಇದೆ ಅಲ್ವಾ. ನೋಡಿ ಇಲ್ಲೇ, ಇದು ಈಗ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ, ಪ್ರದಕ್ಷಿಣಾಕಾರದಲ್ಲಿ ತೋರಿಸ್ತಾ ಇದ್ದೇವೆ. ಗೊತ್ತಾಗ್ತಿದ್ಯಾ. ಇದು ಇಲ್ಲಿ ಸಪ್ರೇಟ್ ಬಿಡಿಸಿದ್ದೇನೆ, ಇಲ್ಲಿ ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ವಾಹಕ ಇದೆ ಅಲ್ವಾ, ವಾಹಕದ ತುದಿ ಎಕ್ಸ್ ಮತ್ತೆ ವಾಯ್ ಅಂತ ತಗೊಳ್ಳಿ. ವಾಹಕದಿಂದ ಏನ್ ಕರೆಂಟ್ ಹೀಗೆ ಡೌನ್ವರ್ಡ್ ತೋರಿಸ್ತಾ ಇದ್ದೇವೆ. ನೆನಪು ಮಾಡ್ಕೊಳ್ಳಿ, ತಂಬು ಕೆಳಗಡೆ ಇದೆ ಅಂತ ಆಯ್ತು, ಡೌನ್ವರ್ಡ್ ಅಂದ್ರೆ ಕೆಳಮುಖವಾಗಿದೆ ಅಂತ ಆಯ್ತು ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಕೆಳಮುಖವಾಗಿದ್ದಾಗ ಬಲಗೈ ನಿಯಮದ ಪ್ರಕಾರ ಕಾಂತ ಕ್ಷೇತ್ರದ ದಿಕ್ಕನ್ನ ನಾವು ಹೇಗೆ ಹೇಳ್ತೇವೆ, ಕ್ಲಾಕ್ ವೈಸ್ ಅಂತ ಹೇಳ್ತೇವೆ ಅಲ್ವಾ. ಅಂದ್ರೆ ಈಗ ಇದು ಕೆಳಮುಖವಾಗಿದ್ರೆ ಹೀಗೆ ಬರುತ್ತೆ, ಹೀಗಿದೆ ಅಂದ್ರೆ ಅರ್ಥ ಏನಿದೆ, ಕಾಂತ ಕ್ಷೇತ್ರದ ದಿಕ್ಕು ಏನಂತ ಇದೆ ಇಲ್ಲಿ. ಈಗ ದಿಕ್ಕನ್ನ ಹೇಗೆ ತೋರಿಸ್ತೇವೆ, ಕ್ಲಾಕ್ ವೈಸ್ ಅಲ್ಲಿ ತೋರಿಸ್ತೇವೆ, ಲೈಕ್ ದಿಸ್. You should show the direction of magnetic field lines like this, like clockwise. Okay, ಹಾಗಾದ್ರೆ ಇಲ್ಲಿ ಏನಿದೆ, clockwise direction ನಲ್ಲಿ ಏನಿದೆ ನಮ್ಮ ಕಾಂತಕ್ಷೇತ್ರ ಹೌದಾ. ಕಾಂತಕ್ಷೇತ್ರದ ದಿಕ್ಕು ಏನಿದೆ ಅಂತ ಆಯ್ತು, ಕ್ಲಾಕ್ ವೈಸ್ ಅಲ್ಲಿ ಅಥವಾ ಪ್ರದಕ್ಷಿಣಾಕಾರದಲ್ಲಿ ಇದೆ. ಯಾವಾಗ, ವಿದ್ಯುತ್ ಪ್ರವಾಹದ ದಿಕ್ಕು ಕೆಳಮುಖವಾಗಿ ಇದ್ದಾಗ. ಈಗ ಎರಡನೇ ಚಿತ್ರವನ್ನ ನೋಡಿ, ಎರಡನೇ ಚಿತ್ರ ಇಲ್ಲಿದೆ. ಇಲ್ಲಿ ಏನ್ ಮಾಡಿದ್ದೇವೆ ನಾವು, ವಿದ್ಯುತ್ ಪ್ರವಾಹ ಕೋಶವನ್ನ ಉಲ್ಟಾ ಬಿಡಿಸಿದ್ದೇವೆ ಹೌದಾ. ಬ್ಯಾಟ್ರಿ ಕನೆಕ್ಷನ್ ರಿವರ್ಸ್ ಆಗಿದೆ, ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಏನಾಯ್ತು, ಈಗ ಬದಲಾಯ್ತು ಅಲ್ವಾ. ಎರಡನೇ ಚಿತ್ರವನ್ನ ಇಲ್ಲಿ ಸಪರೇಟ್ ತೋರಿಸ್ತೇನೆ ನೋಡಿ. ಇಲ್ಲಿ ಎರಡನೇ ಚಿತ್ರವನ್ನ ನಾನೀಗ ಸಪರೇಟ್ ತೋರಿಸ್ತೇನೆ ಆಯ್ತಾ. ಓಕೆ, ಇಲ್ಲಿ ಈಗ ಇದು ಎರಡನೇ ಚಿತ್ರ. ಎರಡನೇ ಚಿತ್ರದಲ್ಲಿ ಕಾಂತೀಯ ಬಲ ರೇಖೆಗಳನ್ನ ನಾವು ಇಲ್ಲಿ ತೋರ್ಸೋಣ, ಹೀಗೆ ಬಿಡಿಸಿದ್ದೇವೆ ಆಯ್ತಾ. ಇಲ್ಲಿ ಕರೆಂಟ್ ಡೈರೆಕ್ಷನ್ ಹೇಗಿದೆ, ಎರಡನೇ ಚಿತ್ರದಲ್ಲಿ ಕರೆಂಟ್ ಡೈರೆಕ್ಷನ್ ಹೇಗಿದೆ ಮಕ್ಕಳ ನೋಡಿ. ಇಲ್ಲಿ ಕರೆಂಟ್ ಡೈರೆಕ್ಷನ್ ಮೇಲ್ಮುಖವಾಗಿದೆ, ಕಾಣಿಸ್ತಾ ಇದೆಯಾ, ಹೀಗೆ ಅಲ್ವಾ. ಇದೇ ಚಿತ್ರವನ್ನ ಇಲ್ಲಿ ಬಿಡಿಸಿದ್ದೇನೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದಿಷ್ಟು ಪೋರ್ಷನ್ ಅನ್ನ ಮಾತ್ರ ಇಲ್ಲಿ ತಗೊಂಡು ಬಿಡಿಸಿದ್ದೇನೆ, ಯಾಕಂದ್ರೆ ಈಗ ದಿಕ್ಕನ್ನ ತೋರಿಸ್ಬೇಕಲ್ವಾ, ಇಲ್ಲಿ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಈಗ ಏನಿದೆ, ವಿದ್ಯುತ್ ಪ್ರವಾಹ ಮೇಲ್ಮುಖವಾಗಿ ಇದೆ ಅಂತ ಇಟ್ಕೊಳ್ಳಿ, ತಂಬು ಮೇಲ್ಮುಖವಾಗಿದೆ ಆಯ್ತಾ. ಹಾಗಾದ್ರೆ ಮೇಲ್ಮುಖವಾಗಿದ್ದಾಗ ಈ ಚಿತ್ರವನ್ನ ನೋಡಿದ್ದೇವೆ. ನಮ್ಮ ವಿದ್ಯುತ್ ಕಾಂತಕ್ಷೇತ್ರದ ದಿಕ್ಕು ಹೇಗಿರುತ್ತೆ, ಅಪ್ರದಕ್ಷಿಣೆಯಾಗಿರುತ್ತೆ ಅಲ್ವಾ. ಇಲ್ಲಿ ಏನಿದೆ, ವಿದ್ಯುತ್ ಪ್ರವಾಹ ಏನಿದೆ ಈಗ ಮೇಲ್ಮುಖವಾಗಿದೆ, ಮೇಲ್ಮುಖವಾಗಿದೆ ನೋಡಿ. ಇಲ್ಲಿ ಆರೋ ಮಾರ್ಕ್ ಮೇಲಿದೆ ಹೌದಾ. ಮಂಡಲವನ್ನ ಬಿಡಿಸಿದ ಕೂಡಲೇ ನಾವೇನ್ ಮಾಡ್ಬೇಕು, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಪಾಸಿಟಿವ್ ಟು ನೆಗೆಟಿವ್ ಹಾಕೊಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ, ಕಾಂತಕ್ಷೇತ್ರಕ್ಕೆ ದಿಕ್ಕನ್ನ ತೋರ್ಸಕ್ ಬರಲ್ಲ. ಹೆಬ್ಬೆರಳಿನ ನಿಯಮ ಎರಡಕ್ಕೂ ಸಂಬಂಧಪಟ್ಟಿದೆ ಹೌದಾ, ವಿದ್ಯುತ್ ಪ್ರವಾಹಕ್ಕೆ ಹಾಗೂ ಕಾಂತಕ್ಷೇತ್ರದ ದಿಕ್ಕಿಗೆ ಎರಡಕ್ಕೂ ನಾವೇನ್ ಮಾಡ್ತೇವೆ, ಬಲಗೈ ನಿಯಮವನ್ನ ಹಾಕ್ತೇವೆ. ಸೊ ಮಂಡಲವನ್ನ ಫಸ್ಟ್ ಬಿಡಿಸ್ಕೊಂಡು ನೀವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ಕೊಳ್ಬೇಕು. ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೇಗೆ ತೋರಿಸ್ತೇವೆ,
ಅಕಾರ್ಡಿಂಗ್ ಟು ದಿ ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹದ ದಿಕ್ಕು ಯಾವಾಗ್ಲೂ ಕೋಶದ ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗಿರುತ್ತೆ ಅನ್ನೋದ್ರ ಮೇಲೆ ನಾವೇನ್ ಮಾಡ್ಬೇಕು, ಆರೋ ಮಾರ್ಕ್ ಅನ್ನ ತೋರ್ಸ್ಕೊಳ್ಬೇಕು ಮಂಡಲದಲ್ಲಿ, ಆಯ್ತಾ. ಆಮೇಲೆ ಏನ್ ಮಾಡ್ತೇವೆ, ಆ ಕರೆಂಟ್ ಡೈರೆಕ್ಷನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಅದ್ರ ಪ್ರಕಾರ ನಮ್ಮ ಕಾಂತಕ್ಷೇತ್ರದ ರೇಖೆಗಳಿಗೆ, ಕಾಂತೀಯ ಬಲರೇಖೆಗಳಿಗೆ ಏನ್ ಮಾಡ್ತೇವೆ, ದಿಕ್ಕನ್ನ ತೋರಿಸ್ತೇವೆ. ಈಗ ಎರಡನೇ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಿದೆ, ಮೇಲ್ಮುಖವಾಗಿದೆ, ಅಂದ್ರೆ ಹೀಗಿದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಏನಾಗ್ಬೇಕಾಯ್ತು, ಆಂಟಿ ಕ್ಲಾಕ್ ವೈಸ್ ಅಥವಾ ಅಪ್ರದಕ್ಷಿಣಾಕಾರದಲ್ಲಿ ಏನನ್ನ ತೋರಿಸ್ಬೇಕು, ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ಬೇಕು. ಅಪ್ರದಕ್ಷಿಣಾಕಾರ ಅಂದ್ರೆ ಹೇಗೆ ತೋರಿಸಿದ್ದೇನೆ ಆಗ, ಹೌದಾ, ಹೀಗೆ ಬರ್ಬೇಕು ಅಲ್ವಾ, ಹೀಗೆ ಕಾಂತಕ್ಷೇತ್ರದ ದಿಕ್ಕನ್ನ ನಾವು ಏನ್ ಮಾಡ್ತೇವೆ, ಹೀಗೆ ತೋರಿಸ್ತೇವೆ. ನೋಡಿ, ಕಂಪೇರ್ ಮಾಡಿ, ಇವೆರಡಕ್ಕೂ ಕಂಪೇರ್ ಮಾಡಿ, ಇದೆರಡೂ ಚಿತ್ರವನ್ನ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಏನಾಗಿದೆ, ಆರೋ ಮಾರ್ಕ್, ಬಾಣದ ಗುರುತು ಉಲ್ಟಾ ಇದೆ, ಹೌದಾ. ಅಂದ್ರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ವಿದ್ಯುತ್ ಪ್ರವಾಹದ ದಿಕ್ಕಿನ ಮೇಲೆ ಏನಾಗ್ತಾ ಇದೆ, ಇದು ಅವಲಂಬಿಸಿದೆ ಅನ್ನೋದನ್ನ ನಾವು ಹೇಳ್ತೇವೆ. ಅರ್ಥ ಆಯ್ತಲ್ವಾ. ಫಸ್ಟ್ ನಿಮ್ಗೆ ಇದನ್ನ ಹಾಕ್ಬೇಕು ಅಂದ್ರೆ ಬಲಗೈ ನಿಯಮ ನೆನಪಿರ್ಬೇಕು. ಬಲಗೈ ನಿಯಮದ ಪ್ರಕಾರ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿ ನಾವು ಏನ್ ಮಾಡ್ತೇವೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ನೋಡ್ಕೊಂಡು ಮಂಡಲದಲ್ಲಿ ಏನ್ ಮಾಡ್ತೇವೆ, ವಿದ್ಯುತ್ ಅಥವಾ ಕಾಂತ ಕ್ಷೇತ್ರದ ರೇಖೆಗಳಿಗೆ ಅಥವಾ ಕಾಂತೀಯ ಬಲ ರೇಖೆಗಳಿಗೆ ದಿಕ್ಕನ್ನ ತೋರಿಸ್ತೇವೆ. ನಾನು ಅನ್ಕೊಳ್ತೇನೆ ಎಲ್ಲ ಸಪ್ರೇಟ್ ಆಗಿ ಬಿಡಿಸಿ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಈಗ ಅರ್ಥ ಆಗಿರುತ್ತೆ ಅಂತ ಅಲ್ವಾ. ನೀವು ಯಾವತ್ತು ಏನಿಲ್ಲ, ಈಸಿ ಇದೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಫಸ್ಟ್ ತೋರಿಸ್ಕೊಳ್ಳಿ, ಆಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿದ್ಯುತ್ ಪ್ರವಾಹ ಮೇಲ್ಮುಖ ಬಾಣದ ಗುರುತಿದ್ರೆ ಹೀಗಿದೆ ಅಂತ ಇಟ್ಕೊಂಡು ಬೆರಳುಗಳು ಹೀಗ್ ಬರ್ತಾ ಇದೆ ಅಂತ ನೆನಪು ಮಾಡ್ಕೊಂಡ್ರೆ ಇಲ್ಲಿ ಕ್ಷೇತ್ರದಲ್ಲಿ ಹೇಗ್ ತೋರಿಸ್ಬೇಕು ಆರೋ ಮಾರ್ಕ್ ಅನ್ನೋದನ್ನ ಹಾಕ್ಬಿಟ್ರೆ ಆಯ್ತು. ಅದು ಈಸಿ, ಆಯ್ತಾ. ಇದು ನೆನಪಿಲ್ಲ ಅಂದ್ರೆ ನಿಮ್ಗೆ ಹಾಕ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಆರೋ ಮಾರ್ಕ್ ಅನ್ನ ಹಾಕ್ಬಿಡಿ, ಆಯ್ತಾ. ಇಲ್ಲಿ ಏನಿದೆ, ವಿದ್ಯುತ್ ಪ್ರವಾಹ ಮೇಲ್ಮುಖವಾಗಿದೆ, ಕಾಂತಕ್ಷೇತ್ರದ ಬಲರೇಖೆಗಳು ಅಪ್ರದಕ್ಷಿಣವಾಗಿ ಬರಬೇಕು ಅಂದ್ರೆ ಹೀಗೆ, ಹೌದಾ. ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಗೊತ್ತಾಗ್ತಾ ಇದೆ ಅಲ್ವಾ. ಇದನ್ನೇ ನಾನು ಸಪ್ರೇಟ್ ಇಲ್ಲಿ ಬಿಡಿಸಿ ತೋರಿಸಿದ್ದೇನೆ, ಈ ಮಂಡಲದಲ್ಲಿ ಇದನ್ನ ಸಪ್ರೇಟ್ ಇಲ್ಲಿ ಬಿಡಿಸಿದ್ದೇನೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಅರ್ಥ ಆಗಿದೆ ಅಲ್ವಾ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಈಗ ನಾವು ಫಸ್ಟ್ ಕಲ್ತಿದ್ದು ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಕಾಂತಕ್ಷೇತ್ರ ಹೇಗಿರುತ್ತೆ ಅನ್ನೋದು. ಈಗ ಕಲಿತಾ ಇರೋದು ವೃತ್ತಾಕಾರದ ವಾಹಕ ಸುರುಳಿಯಲ್ಲಿ. ಆಗ್ಲೇ ಹೇಳಿದೆ ನಾನು, ವಾಹಕಗಳು ಬೇರೆ ಬೇರೆ ಶೇಪಲ್ಲಿ ಇರುತ್ತೆ ಅಂತ ಅಲ್ವಾ. ಹೇಗೆ ಮ್ಯಾಗ್ನೆಟ್ ಬೇರೆ ಬೇರೆ ಶೇಪಲ್ಲಿ ಇರುತ್ತೋ ಹಾಗೆ ವಾಹಕಗಳು ಕೂಡ ಏನಾಗತ್ತೆ, ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಈಗ ನಾವು ಯಾವ್ದ್ರ ಬಗ್ಗೆ ಕಲಿತಾ ಇದ್ದೇವೆ ಅಂದ್ರೆ, ವಾಹಕವು ಸುರುಳಿ ಆಕಾರದಲ್ಲಿ ಇದೆ ಅಥವಾ ರೌಂಡ್ ಆಗಿದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಈಗ ವಾಹಕ ಹೇಗಿದೆ, ರೌಂಡ್ ಇದೆ, ಸರ್ಕಲ್ ಶೇಪ್ ಅಲ್ಲಿ ಇದೆ. ಈಗ ವಿದ್ಯುತ್ ಪ್ರವಾಹ ಹೇಗಾಗತ್ತೆ ಅನ್ನೋದನ್ನ ನಾವೇನ್ ಮಾಡೋಣ, ನೋಡೋಣ. ಫಸ್ಟ್ ಅಲ್ಲಿ ನಾವು ಏನ್ ನೋಡ್ಬೇಕು, ವಿದ್ಯುತ್ ಪ್ರವಾಹ ಆಗಿ ಕಾಂತೀಯ ಬಲರೇಖೆಗಳು ಉತ್ಪತ್ತಿ ಆಗತ್ತೆ ಅನ್ನೋದಂತೂ ಕನ್ಫರ್ಮ್. ನೀವು ವಾಹಕ ಯಾವ ಶೇಪಲ್ಲೇ ಇರ್ಲಿ, ನೇರವಾದ ವಾಹಕ ಆಗಿರ್ಲಿ, ಸುರುಳಿಯಾದ ವಾಹಕ ಆಗಿರ್ಲಿ, ಅಥವಾ ಇನ್ನು ಮುಂದೆ ಈ ಚಾಪ್ಟರ್ ಅಲ್ಲಿ ಬೇರೆ ಬೇರೆ ವಾಹಕಗಳನ್ನ ಕಲಿತಾ ಹೋಗ್ತೇವೆ ಬೇರೆ ಬೇರೆ ಶೇಪ್ ಅಲ್ಲಿ. ಅದು ಯಾವುದೇ ಶೇಪ್ ಬಂದ್ರೂ ಕೂಡ ಏನಾಗತ್ತೆ, ಕೆಲವೊಂದ್ಸಲ ಅಂದ್ರೆ ನೇರ ವಾಹಕವಾಗಿರ್ಲಿ, ವಾಹಕ ಸುರುಳಿ ಆಗಿರ್ಲಿ, ಆಗ ಏನಾಗತ್ತೆ, ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದ ಶೇಪಲ್ಲೇ ಏನಾಗತ್ತೆ, ಫಾರ್ಮ್ ಆಗತ್ತೆ, ಏಕಕೇಂದ್ರೀಯ ವೃತ್ತದ ಪ್ಯಾಟರ್ನ್ ಅನ್ನೇ ಹೊಂದಿರತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಂತರ ಇಲ್ಲಿ ಏನು ಇಂಪಾರ್ಟೆಂಟು, ವಿದ್ಯುತ್ ಪ್ರವಾಹ ಆದ್ಮೇಲೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಏನಾಗಿರುತ್ತೆ, ಇಲ್ಲಿ ಕಾಂತಕ್ಷೇತ್ರದ ದಿಕ್ಕು ಅವಲಂಬಿಸಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು ಬಲಗೈ ನಿಯಮವನ್ನ ಹಾಕಿ ಕಾಂತಕ್ಷೇತ್ರಕ್ಕೆ ದಿಕ್ಕನ್ನ ತೋರಿಸಿದ್ರೆ ಆಯ್ತು. ಇದು ಕಾನ್ಸೆಪ್ಟ್. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಈಗ ನಾವೇನ್ ಮಾಡ್ತೇವೆ, ಫಸ್ಟ್ ಮಂಡಲವನ್ನ ಹೀಗೆ ತೋರಿಸ್ತೇವೆ. ಇಲ್ಲಿ ಏನಿದೆ,
ಕೀ ಇದೆ ಆಯ್ತಾ. ಇಲ್ಲಿ ಏನಿದೆ, ಕೋಶ ಇದೆ ನೋಡಿ, ಇಲ್ಲಿ ಇದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇದು ಏನಿದು, ಕೀ ಅಲ್ವಾ. ಇದು ಏನು, ಬ್ಯಾಟ್ರಿ. ಬ್ಯಾಟ್ರಿ ಅಂತ ಹೇಳ್ತೇವೆ ಅಥವಾ ಕೋಶ ಅಂತ ಹೇಳ್ತೇವೆ ಆಯ್ತಾ. ಇಲ್ಲಿ ಏನಿದೆ, ರಿಯೋಸ್ಟಾಟ್ ಅಂತ ಕರಿತೇವೆ ಅಥವಾ ಇದನ್ನ ನಾವು ರೋಧ ಅಂತ ಕರಿತೇವೆ. ಹೌದಾ. ಆರ್ ಅಂದ್ರೆ ಏನು, ರೋಧ. ಸೊ ಇಲ್ಲಿ ರೋಧ ಇದೆ. ಇದನ್ನ ಏನ್ ಮಾಡಿದ್ದೇವೆ ನಾವೀಗ, ಸುರುಳಿಯಾಕಾರದ ವಾಹಕಕ್ಕೆ ಜೋಡಣೆ ಮಾಡಿದ್ದೇವೆ. ಏನಿದೆ ಈಗ, ಸುರುಳಿಯಾಕಾರದ ವಾಹಕಕ್ಕೆ ಏನ್ ಮಾಡಿದ್ದೇವೆ, ಜೋಡಣೆ ಮಾಡಿದ್ದೇವೆ ಆಯ್ತಾ. ಜೋಡಣೆ ಹೀಗಿದೆ. ಈಗ ಏನು, ಕೀ ಕ್ಲೋಸ್ ಇದೆ ಅಂದ್ರೆ ಏನರ್ಥ, ಕೀ ಆನ್ ಸ್ಟೇಟ್ ಅಲ್ಲಿ ಇದೆ. ಈಗ ವಿದ್ಯುತ್ ಪ್ರವಾಹ, ಸರ್ಕ್ಯೂಟ್ ಏನಾಗಿದೆ, ಕಂಪ್ಲೀಟ್ ಆಯ್ತು ಅಂತ ಹೇಳ್ತೇವೆ ಅಲ್ವಾ. ಸರಿ, ಕೀ ಕ್ಲೋಸ್ ಮಾಡಿದ್ದೇವೆ, ಸರ್ಕ್ಯೂಟ್ ಜೋಡಣೆ, ಮಂಡಲದ ಜೋಡಣೆ ಕಂಪ್ಲೀಟ್ ಆಗಿದೆ. ಈಗ ಮಂಡಲದಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಅಲ್ಲಿ ಏನಾಯ್ತು, ವಿದ್ಯುತ್ ಪ್ರವಾಹ ಶುರುವಾಗಿದೆ ವಾಹಕದ ಸುತ್ತ ಆಯ್ತಾ. ನೋಡಿ ಇದು ವಾಹಕ ಅಲ್ವಾ. ಇದು ಏನಿದು, ಸುರುಳಿಯಾಕಾರದ ವಾಹಕ. ಹೌದಾ. ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇಲ್ಲೇ, ಇದು ಸುರುಳಿಯಾಕಾರದ ವಾಹಕ ಆಯ್ತಾ. ಏನ್ ಮಾಡಿದ್ದೇವೆ ನಾವೀಗ, ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿದೆ ಸರ್ಕ್ಯೂಟ್, ಕಾಣಿಸ್ತಾ ಇದೆ ಅಲ್ವಾ ಸರ್ಕ್ಯೂಟು. ಈಗ ಕೀ ಕ್ಲೋಸ್ ಇದೆ, ಸರ್ಕ್ಯೂಟ್ ಅಲ್ಲಿ ಏನಾಯ್ತು, ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗಿದೆ ಅಲ್ವಾ. ಕೀ ಕ್ಲೋಸ್ ಇದೆ ಅಂದ್ರೆ ಅರ್ಥ ಏನು, ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಂತ ಹೇಳ್ತೇವೆ. ಸೊ ಈಗ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಯ್ತು. ಬ್ಯಾಟರಿ ಇದು ಪಾಸಿಟಿವ್ ಆಗಿದ್ದಕ್ಕೆ ವಿದ್ಯುತ್ ಪಾಸಿಟಿವ್ ಟು ನೆಗೆಟಿವ್ ಬರಬೇಕು ಅಲ್ವಾ. ಅಂದ್ರೆ ಆರೋ ಮಾರ್ಕ್ ಹೀಗಿದೆ, ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ಟು ನೆಗೆಟಿವ್. ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಬರ್ತಾ ಇದೆ ಆಯ್ತಾ. ಸರಿ, ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಯ್ತು. ಉತ್ಪತ್ತಿ ಆದ ಕೂಡಲೇ ಏನಾಗತ್ತೆ, ಕಾಂತ ಕ್ಷೇತ್ರ ಕೂಡ ಉತ್ಪತ್ತಿ ಆಗತ್ತೆ. ಕಾಂತ ಕ್ಷೇತ್ರದಿಂದಾಗಿ ಏನ್ ಫಾರ್ಮ್ ಆಗಿದೆ, ಇಲ್ಲಿ ನಮ್ಗೆ ಕಾಂತೀಯ ಬಲರೇಖೆಗಳು ಉತ್ಪತ್ತಿಯಾಗಿದೆ. ಬಲರೇಖೆಗಳು ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ ಚಿತ್ರದಲ್ಲಿ, ಅಗೇನ್ ಇಟ್ ಈಸ್ ಫಾರ್ಮ್ ಇನ್ ಲೈಕ್ ಸರ್ಕ್ಯುಲರ್ ರೈಟ್, ಸರ್ಕ್ಯುಲರ್ ಶೇಪ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಹೇಳ್ತೇವೆ. ಏಕಕೇಂದ್ರೀಯ ವೃತ್ತಗಳ ರೂಪದಲ್ಲಿ ಏನಾಗಿದೆ, ಫಾರ್ಮ್ ಆಗಿದೆ. ಹೌದಾ. ನೀವು ಕೇಳ್ಬಹುದು ಎರಡೆರಡು ಕಡೆ ತೋರಿಸಿದ್ದೇವೆ ಅಂತೇಳಿ. ಇಲ್ಲಿ ಎರಡು ದಿಕ್ಕು ಅಂತ ಬರಲ್ಲ, ವಾಹಕದ ಸುರುಳಿಯಲ್ಲಿ ಪ್ರತಿಯೊಂದು ಕಡೆನೂ ಏನಾಗತ್ತೆ, ಕಾಂತೀಯ ಬಲರೇಖೆಗಳು ಉತ್ಪತ್ತಿ ಆಗತ್ತೆ ಆಯ್ತಾ. ಇಲ್ಲಿ ನಾವು ಎಡಬದಿ ಮತ್ತೆ ಬಲಬದಿ ಅಂತ ತೋರಿಸಿದ್ದೇವೆ. ಆದ್ರೆ ಥ್ರೂಔಟ್ ದ ಸರ್ಕ್ಯುಲರ್ ಲೂಪ್, ಥ್ರೂಔಟ್ ದಿ ವಾಹಕದ ಸುರುಳಿಯಲ್ಲಿ ಏನಾಗತ್ತೆ, ಹೀಗೆ ಈ ಪ್ಯಾಟರ್ನ್ ಅಲ್ಲಿ ವಿದ್ಯುತ್ ಕಾಂತೀಯ ರೇಖೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ ಆಯ್ತಾ. ಇಲ್ಲಿ ಪೂರ್ತಿ ತೋರಿಸ್ಬಿಟ್ರೆ ಡೈರೆಕ್ಷನ್ ತೋರ್ಸೋದು ಕಷ್ಟ ಅಂತೇಳಿ ಬಲ ಮತ್ತೆ ಎಡಬದಿಗೆ ತೋರಿಸಿದ್ದೇವೆ. ಸೊ ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ಸರ್ಕ್ಯುಲರ್ ವೈರ್ ಇದೆ ಅಲ್ವಾ, ವಾಹಕದ ಸುರುಳಿ, ಇದರಿಂದ ದೂರ ಹೋಗ್ತಾ ಹೋದಾಗೆ ಏನಾಗಿದೆ, ಸರ್ಕಲ್ ದೊಡ್ಡ ಆಗ್ತಾ ಹೋಗುತ್ತೆ ಅಲ್ವಾ. ಯಾಕೆ ಅಂದ್ರೆ ದೂರ ಆಗ್ತಾ ಹೋದಾಗೆ ಕಾಂತ ಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೆಂಟರಿಗೆ ಬಂದಾಗ ಏನಾಗತ್ತೆ, ಇಟ್ ಲುಕ್ಸ್ ಲೈಕ್ ಅ ಸ್ಟ್ರೇಟ್ ಲೈನ್. ಸೆಂಟರಿಗೆ ಬಂದ ಕೂಡಲೇ ಒಂದು ನಿಮ್ಗೆ ಏನ್ ಕಾಣಿಸುತ್ತೆ, ಸ್ಟ್ರೇಟ್ ಲೈನ್ ತರ ಫಾರ್ಮ್ ಆದಾಗೆ ಕಾಣಿಸುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ವಯರಿನ ಹತ್ರ ಇರುವಾಗ ಕಾಂತ ಕ್ಷೇತ್ರ ಜಾಸ್ತಿ ಇರುತ್ತೆ, ವಯರಿಂದ ದೂರ ಆಗ್ತಾ ಹೋದಾಗ ಏನಾಗುತ್ತೆ, ಕಾಂತ ಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗುತ್ತೆ, ಅಟ್ರಾಕ್ಷನ್ ಕಡಿಮೆ ಆಗತ್ತೆ. ಹೌದಾ. ಅದು ಮಧ್ಯ ಸ್ಟ್ರೇಟ್ ಲೈನಿಗೆ ಬಂದಾಗ ಏನಾಗತ್ತೆ, ಮಧ್ಯ ಬಂದಾಗ ಅದು ನೆಟ್ಟಗೆ ಅಂದ್ರೆ ಸರ್ಕಲ್ ಇರೋದಿಲ್ಲ, ಸ್ಟ್ರೇಟ್ ಆಗಿ ಫಾರ್ಮ್ ಆದಾಗೆ ಅನ್ಸುತ್ತೆ. ಸೊ ಇದು ಕಾನ್ಸೆಪ್ಟ್ ಆಯ್ತಾ. ಈಗ ನಾವು ಕಲ್ತ್ಕೊಂಡ್ವಿ, ವಾಹಕ ಸುರುಳಿ ಆಕಾರದಲ್ಲಿ ಇದ್ದಾಗ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಪ್ರವಾಹ ಶುರುವಾಗಿದೆ. ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆದ ಕೂಡಲೇ ಏನಾಗತ್ತೆ, ಸರ್ಕ್ಯುಲರ್ ಲೂಪ್ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಕಾಂತಕ್ಷೇತ್ರ ಈ ಸರ್ಕಲ್ ಅಲ್ಲಿ ಉತ್ಪತ್ತಿ ಆಯ್ತು. ಕಾಂತಕ್ಷೇತ್ರ ಉತ್ಪತ್ತಿ ಆದ ಕೂಡಲೇ ಕಾಂತೀಯ ಬಲರೇಖೆಗಳು ಫಾರ್ಮ್ ಆಗುತ್ತೆ. ಆ ಕಾಂತೀಯ ಬಲರೇಖೆಗಳು ಈ ವಯರಿಂದ ದೂರ ಆಗ್ತಾ ಹೋದಾಗೆ ಕಾಂತಕ್ಷೇತ್ರ ಕಡಿಮೆಯಾಗಿ ಏನಾಗತ್ತೆ, ಅವು ಮಧ್ಯ ಬಂದಾಗ ಒಂದು ನೇರ ಲೈನ್ ತರ ಕಾಣಿಸುತ್ತೆ ಅನ್ನೋದು ಕಾನ್ಸೆಪ್ಟ್.
ಕಾಂತಕ್ಷೇತ್ರ ಉತ್ಪತ್ತಿ ಆಯ್ತು, ಕಾಂತೀಯ ಬಲ ರೇಖೆಗಳು ಏಕಕೇಂದ್ರೀಯ ವೃತ್ತದ ಶೇಪ್ ಅಲ್ಲಿ ಫಾರ್ಮ್ ಆಯ್ತು. ಇದು ಕಾನ್ಸೆಪ್ಟ್. ಸೊ ಈಗ ನಾವು ಏನನ್ನ ನೋಡ್ಬೇಕು, ಮತ್ತೆ ದಿಕ್ಕಿನ ಬಗ್ಗೆ. ಇಲ್ಲಿ ಕೂಡ ಏನ್ ಮಾಡ್ಬೇಕು, ಹೆಬ್ಬೆರಳ ನಿಯಮವನ್ನ, ಬಲಗೈ ಹೆಬ್ಬೆರಳಿನ ನಿಯಮದ ಪ್ರಕಾರನೇ ಏನ್ ಮಾಡ್ತೇವೆ ನಾವು, ಕಾಂತಕ್ಷೇತ್ರಕ್ಕೆ ದಿಕ್ಕನ್ನ ತೋರಿಸ್ಬೇಕು ಅಲ್ವಾ. ಹಾಗಾದ್ರೆ ನಾವೇನ್ ಮಾಡೋಣ, ಈಗ ನೆನಪು ಮಾಡ್ಕೊಳ್ಳಿ. ಹೆಬ್ಬೆರಳು ಮೇಲ್ಮುಖವಾಗಿದ್ದಾಗ ಕಾಂತಕ್ಷೇತ್ರದ ದಿಕ್ಕು ಏನಾಗತ್ತೆ ಅಂತ ಹೇಳಿದ್ದೆ, ಕರೆಂಟ್ ಡೈರೆಕ್ಷನ್. ಇಲ್ಲಿ ದಿಕ್ಕನ್ನು ನೋಡಿ, ಮೇಲ್ಮುಖವಾಗಿ ತೋರಿಸ್ತಾ ಇದೆ ಅಲ್ವಾ ವಿದ್ಯುತ್ ಪ್ರವಾಹ. ಇಲ್ಲಿ ನೋಡಿ, ನಾವಿದನ್ನ LHS ಅಂದ್ರೆ ಕರೆಕ್ಟ್ ಮಧ್ಯದಲ್ಲಿ ಡಿವೈಡ್ ಮಾಡಿದ್ರೆ ಇದರ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಆಗತ್ತೆ. ಆಯ್ತಾ, ಚೇಂಜ್ ಅಂದ್ರೆ ತೋರ್ಸೋವಾಗ ಬೇರೆ ಬೇರೆ ಆಗತ್ತೆ. ನೋಡಿ, ಈಗ ಫಸ್ಟ್ ಈ ಹಾಫ್ ಅನ್ನ ನೋಡಿ. ಇಲ್ಲಿ ನಾನೇನ್ ಮಾಡಿದ್ದೇನೆ, ಈಗ ಕಟ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ಆಯ್ತಾ, ಫಸ್ಟ್ ಇಲ್ಲಿ ನಾವು ಡೈರೆಕ್ಷನ್ ಅನ್ನು ನೋಡೋಣ. ಇಲ್ಲಿ ಕಾಂತೀಯ ಕ್ಷೇತ್ರದ ಡೈರೆಕ್ಷನ್ ಅನ್ನು ನೋಡುವಾಗ ನೀವೇನ್ ಮಾಡಿ, ಈಗ ಇಲ್ಲಿ ಫಸ್ಟ್ ಕರೆಂಟ್ ಡೈರೆಕ್ಷನ್ ಅನ್ನ ನೋಡಿ. ಕರೆಂಟ್ ಹೇಗಿದೆ, ಮೇಲ್ಮುಖವಾಗಿದೆ ಹೌದಾ, ಬಾಣದ ಗುರುತು ಮೇಲಿದೆ. ಹಾಗಾದ್ರೆ ಏನಾಗ್ಬೇಕು, ಕಾಂತಕ್ಷೇತ್ರದ ದಿಕ್ಕು ಏನಿರ್ಬೇಕು, ಬಲಗೈ ನಿಯಮ ನೆನಪು ಮಾಡ್ಕೊಳ್ಳಿ. ಈಗ ಏನಿದೆ, ಬಲಗೈಯಲ್ಲಿ ಹೆಬ್ಬೆರಳು ಹೀಗಿದೆ, ಮೇಲಿದೆ ಅಂತ ಆಯ್ತು ಹೌದಾ. ಹೀಗೆ ಬರಬೇಕು ಕಾಂತಕ್ಷೇತ್ರ ಅಂದ್ರೆ ಏನಾಗ್ಬೇಕು, ಹೀಗೆ ಬರಬೇಕು ಅಂತ ಆಯ್ತು ಡೈರೆಕ್ಷನ್ ಹೌದಾ. ಡೈರೆಕ್ಷನ್ ಹೀಗಿದೆ ಅಂದ್ರೆ ಅರ್ಥ ಏನು, ಇದು ಪ್ರದಕ್ಷಿಣೆನೋ ಅಪ್ರದಕ್ಷಿಣೆನೋ. ಎಸ್, ಇದು ಅಪ್ರದಕ್ಷಿಣೆ ಅಥವಾ ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೇವೆ. ಅದಕ್ಕಾಗಿ ಡೈರೆಕ್ಷನ್ ಅನ್ನ ನಾವು ಹೀಗೆ ತೋರಿಸಿದ್ದೇವೆ. ಕಾಣಿಸ್ತಾ ಇದೆಯಾ, ಇದು ನಿಮ್ಮ ಡೈರೆಕ್ಷನ್, ಕಾಂತಕ್ಷೇತ್ರದ ಡೈರೆಕ್ಷನ್. ಈಗ ಈ ಕಡೆ ನೋಡಿ, ಈ ಕಡೆ ಈ ಕರೆಂಟು ಕೆಳಮುಖವಾಗಿ ತೋರಿಸ್ತಿದೆ ಹೌದಾ. ಕೆಳಮುಖವಾಗಿ ತೋರಿಸ್ತಾ ಇದೆ ಅಂದ್ರೆ ನಾವು ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕು ಹೇಗಿರುತ್ತೆ, ಇದ್ರ ರಿವರ್ಸ್. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇತ್ತು ಅಂದ್ರೆ ಇಲ್ಲೇನಾಗ್ಬೇಕಾಯ್ತು, ಕ್ಲಾಕ್ ವೈಸ್ ಆಗ್ಬೇಕಾಯ್ತು ಹೌದಾ. ನೋಡಿ, ಕ್ಲಾಕ್ ವೈಸ್. ಸೊ ಹೀಗೆ ತೋರಿಸ್ತೇವೆ. ಇಲ್ಲಿ ಏನಾಗ್ಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಶೋ ಆಗ್ಬೇಕು. ಅಂದ್ರೆ ನಿಮ್ಗೆ ಕ್ವಶನ್ ಬರ್ಬೋದು, ಬಲಬದಿಗೆ ಒಂಥರ ಎಡಬದಿಗೆ ಒಂಥರ ಫಾರ್ಮ್ ಆಗತ್ತಾ ಅಂತ. ಇಲ್ಲ, ನೀವು ಇದನ್ನ ಹೀಗ್ ಮಾಡ್ಕೊಂಡು ದಿಕ್ಕನ್ನ ತೋರಿಸಿದ್ರೆ ಈಸಿ ಆಗತ್ತೆ. ಇದ್ರ ಅರ್ಥ, ಈ ಸುರುಳಿ ಒಳಗಡೆ ಹೇಗಿದೆ ನೋಡಿ, ಒಳಗಡೆ ಬಂದ ಸುರುಳಿ ಆಕಾರ ಎಲ್ಲಾನು ಸೇಮ್ ಡೈರೆಕ್ಷನ್ ಇದೆ. ಈ ಕಡೆ ಆದ್ರೂ ಆಗಿರ್ಲಿ, ಈ ಕಡೆ ಆದ್ರೂ ಆಗಿರ್ಲಿ, ಎಲ್ಲ ಕೆಳಮುಖ ಇದೆ. ಇಲ್ಲಿ ಸುರುಳಿ ಆಕಾರ ಹೊರಗಡೆ ನಾವು ನೋಡಿದಾಗ, ವಯರ್ ಇಂದ ಹೊರಗಡೆ ನೋಡಿದಾಗ ಎಲ್ಲಾನು ಮೇಲ್ಗಡೆ ತೋರಿಸ್ತಾ ಇದೆ ಅಷ್ಟೇ. ಡೈರೆಕ್ಷನ್ ಬಲಬದಿಗೆ ಬೇರೆ ಎಡಬದಿಗೆ ಬೇರೆ ಆಗಿಲ್ಲ. ಹಾಕೋವಾಗ ಹಾಗೆ ಹಾಕಿದ್ರೆ ಮಾತ್ರ ನಮ್ಗೆ ಏನಾಗತ್ತೆ, ಸರಿಯಾದ ದಿಕ್ಕು ತೋರಿಸುತ್ತೆ. ಇಲ್ಲ ಅಂದ್ರೆ ಈ ಕಡೆ ಒಂದು ದಿಕ್ಕು ಡೈರೆಕ್ಷನ್, ಈ ಕಡೆ ಒಂದು ಡೈರೆಕ್ಷನ್ ತೋರಿಸ್ಬಿಡತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ದೇವೆ, ಎಡಗಡೆ ಬಲಗಡೆ ಅಂತ ತಕೊಂಡು ದಿಕ್ಕನ್ನ ತೋರಿಸಿದ್ದೇವೆ. ಆಯ್ತಾ, ಇದು ಒಂದು. ಇನ್ನೊಂದು ನಾವು ಸರ್ಕ್ಯೂಟ್ ಅನ್ನ ನೋಡ್ಬೇಕು ಅಂದ್ರೆ, ಇಲ್ಲಿ ಈಗ ಕರೆಂಟ್ ಡೈರೆಕ್ಷನ್, ಕೋಶವನ್ನ ನಾವು ರಿವರ್ಸ್ ತಗೊಳ್ಬೇಕು ಅಲ್ವಾ. ಈಗ ಇದು ಬಲಬದಿ, ಇದು ಎಡಬದಿ, ಸಾರಿ ಇದು ಪಾಸಿಟಿವ್, ಇದು ನೆಗೆಟಿವ್. ಇಲ್ಲಿ ನೋಡಿ, ಇಲ್ಲಿ ರಿವರ್ಸ್ ಇತ್ತು, ಇಲ್ಲೇನಾಗಿತ್ತು, ಉಲ್ಟಾ ಇದೆ. ಇದು ಪಾಸಿಟಿವ್, ಇದು ನೆಗೆಟಿವ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಂಪೇರ್ ಮಾಡಿ, ಇಲ್ಲಿ ಕಂಪೇರ್ ಮಾಡಿದ್ರೆ ಈಗ ನಾನೇನ್ ಮಾಡಿದೆ, ರಿವರ್ಸ್ ತಗೊಂಡೆ ಹೌದಾ. ಇಲ್ಲಿ ಬಲಬದಿ, ಇಲ್ಲಿ ಎಡಬದಿಯನ್ನ ತಗೊಂಡಿದ್ದೇನೆ. ಗೊತ್ತಾಗ್ತಾ ಇದೆ ಅಲ್ವಾ ಹೇಳಿದ್ದು. ಸೊ ಈಗ ಏನಾಯ್ತು, ನಮ್ಮ ಸರ್ಕ್ಯುಲರ್ ಲೂಪ್ ಅನ್ನ ತೋರಿಸ್ಬೇಕು ಆಯ್ತಾ, ಅಥವಾ ಸುರುಳಿ ಆಕಾರದಲ್ಲಿ ವಿದ್ಯುತ್ ಪ್ರವಾಹವನ್ನ ತೋರಿಸ್ಬೇಕು. ಈಗ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಸುರುಳಿ ಆಕಾರದಲ್ಲಿ ಒಂದು ವಯರ್ ಅನ್ನ ತಗೊಂಡಿದ್ದೇನೆ, ಅಥವಾ ಸುರುಳಿ ಆಕಾರದ ವಾಹಕವನ್ನ ಏನ್ ಮಾಡಿದ್ದೇವೆ, ಕೋಶಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಇದು ಪಾಸಿಟಿವ್, ಇದು ನೆಗೆಟಿವ್. ಈಗ ನಾವು ಕರೆಂಟ್ ಡೈರೆಕ್ಷನ್ ಅನ್ನ ಬದಲಾಯಿಸ್ತಾ ಇದ್ದೇವೆ. ನಿಮ್ಗೆ ಕ್ವಶನ್ ಬರ್ಬೋದು, ಎರಡೆರಡು ಸಲ ಯಾಕೆ ಮಂಡಲವನ್ನ ಬಿಡಿಸಿದ್ದೇನೆ ಅಂತ. ಮೊದಲಿನ ಚಿತ್ರದಲ್ಲಿ ವಿದ್ಯುತ್ ಡೈರೆಕ್ಷನ್ ಹೀಗಿತ್ತು, ಈಗ ನಾನು ಕೋಶದ ದಿಕ್ಕನ್ನ ಬದಲಿಸಿದ್ದೇನೆ. ಅಂದ್ರೆ ಈಗ ಏನಾಗಿದೆ, ಕರೆಂಟ್ ಡೈರೆಕ್ಷನ್ ಬದಲಾಗಿದೆ. ಈಗ ಏನಾಗ್ಬೇಕು, ಕಾಂತಕ್ಷೇತ್ರ ಮತ್ತು ಕ್ಷೇತ್ರದಲ್ಲಿ ಉತ್ಪತ್ತಿಯಾದ ಬಲರೇಖೆಗಳ ದಿಕ್ಕು ಕೂಡ ಏನಾಗ್ಬೇಕು, ಬದಲಾಗಬೇಕು. ಸೊ ನೋಡಿ ಮಕ್ಕಳ, ಚಿತ್ರವನ್ನ ಹಾಗೆ ನೋಡಿದ್ರೆ ದಿಕ್ಕನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಹೇಳಿದ್ದು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ನಾನು ದಿಕ್ಕನ್ನ ಹೇಗೆ ಹಾಕಬೇಕು ಅನ್ನೋದನ್ನ
ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಹೌದಾ? ಸರಿ, ಈಗ ನಾವೇನ್ ಮಾಡೋಣ, ದಿಕ್ಕನ್ನ ನೋಡೋಣ. ಫಸ್ಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಕೋಶವನ್ನ ನೀವು ಉಲ್ಟಾ ಕನೆಕ್ಟ್ ಮಾಡಿದ್ದೇವೆ ಈಗ ಈ ಇಮೇಜ್ ಅಲ್ಲಿ. ಈಗ ವಾಹಕದ ಸುರುಳಿಯಲ್ಲಿ ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ಟು ನೆಗೆಟಿವ್, ಹೌದಾ? ನೀವು ಕೋಶವನ್ನ ಹೇಗೆ ಕನೆಕ್ಟ್ ಮಾಡಿ, ಕಾಂತಕ್ಷೇತ್ರದ ದಿಕ್ಕು ಬದಲಾಗುತ್ತೆ ಬಿಟ್ರೆ ಕರೆಂಟ್ ಡೈರೆಕ್ಷನ್ ಅನ್ನ ನಾವು ಕೋಶದ ತುದಿಯನ್ನ ನೋಡೇ ಹಾಕಬೇಕು. ಕೋಶದ ತುದಿ ಬಲಬದಿಗೆ ಯಾವ ಕಡೆ ಇದೆಯೋ ಅಲ್ಲಿಂದನೇ ನಮ್ಮ ಕರೆಂಟ್ ಡೈರೆಕ್ಷನ್ ಏನಾಗತ್ತೆ, ಸ್ಟಾರ್ಟ್ ಆಗತ್ತೆ. ಹೇಳಿದ್ದು ಅರ್ಥ ಆಗ್ತಾ ಇದೆ ಅಲ್ವಾ? ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಈಗ ಇದು ಕರೆಂಟ್ ಡೈರೆಕ್ಷನ್. ಇಲ್ಲಿ ಏನಾಗಿದೆ, ಈಗ ಕರೆಂಟು ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಏನಾಗ್ತಾ ಇದೆ, ಪ್ರವಹಿಸ್ತಾ ಇದೆ. ಎಲ್ಲಿಂದ? ಸಾಂಪ್ರದಾಯಿಕವಾಗಿ ಧನಾತ್ಮಕದಿಂದ ವಿದ್ಯುತ್ ಪ್ರವಾಹವನ್ನ ಋಣಾತ್ಮಕದ ಕಡೆಗೆ ತೋರಿಸ್ತೇವೆ. ಅದನ್ನೇ ನಾನು ಗ್ರೀನ್ ಕಲರ್ ಆರೋ ಮಾರ್ಕ್ ಅಲ್ಲಿ ತೋರಿಸಿದ್ದೇನೆ. ಗ್ರೀನ್ ಕಲರ್ ಆರೋ ಮಾರ್ಕ್ ಏನನ್ನು ತೋರಿಸ್ತಾ ಇದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತಾ ಇದೆ. ಈಗ ನಾವು ಕೋಶವನ್ನ ಕನೆಕ್ಟ್ ಮಾಡಿ ಕೀಯನ್ನ ಕ್ಲೋಸ್ ಮಾಡಿದ್ದೇವೆ. ಸುರುಳಿಯಾಕಾರದ ವಾಹಕದಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಶುರುವಾಗಿದೆ. ವಿದ್ಯುತ್ ಪ್ರವಾಹ ಪಾಸಿಟಿವ್ ಟು ನೆಗೆಟಿವ್ ಇದೆ, ಆಯ್ತಾ? ಕರೆಕ್ಟ್, ಇದು ಕ್ಲಿಯರ್ ಆಯ್ತು. ಈಗ ನಾವು ಏನನ್ನ ನೋಡ್ಬೇಕು ಅಂದ್ರೆ, ವಿದ್ಯುತ್ ಪ್ರವಾಹ ಶುರುವಾದ ಕೂಡ ಏನ್ ಏರ್ಪಾಟಾಗ್ಬೇಕು, ಇಲ್ಲಿ ಏನ್ ಸ್ಟಾರ್ಟ್ ಆಗ್ಬೇಕು, ಕಾಂತಕ್ಷೇತ್ರ ಉತ್ಪತ್ತಿ ಆಗ್ಬೇಕು, ಹೌದಾ? ಕಾಂತಕ್ಷೇತ್ರ ಯಾವ ಶೇಪ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನೋಡಿದ್ದೇವೆ ನಾವು ಅಲ್ವಾ? ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗಿದೆ ಈ ಚಿತ್ರದಲ್ಲಿ? ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತವಾಗಿ ಫಾರ್ಮ್ ಆಗಿದೆ. ಕಾಂತಕ್ಷೇತ್ರ ಹೇಗಿದೆ, ಏಕಕೇಂದ್ರೀಯ ವೃತ್ತಗಳನ್ನ ತೋರಿಸ್ತಾ ಇದೆ. ಹೀಗಿದೆ, ಕಾನ್ಸೆಂಟ್ರಿಕ್ ಸರ್ಕಲ್, ರೈಟ್? ಕಾನ್ಸೆಂಟ್ರಿಕ್ ಸರ್ಕಲ್, ಆಯ್ತಾ? ಹೇಗಿದೆ ಈಗ? ಏಕಕೇಂದ್ರೀಯ ವೃತ್ತಗಳು ಕಾನ್ಸೆಂಟ್ರಿಕ್ ಸರ್ಕಲ್ ಫಾರ್ಮ್ ಅಲ್ಲಿ ಏನಾಯ್ತು, ಫಾರ್ಮ್ ಆಯ್ತು. ಈ ಕಡೆನೂ ಫಾರ್ಮ್ ಮಾಡ್ಬೇಕು ಅಲ್ವಾ? ಹೀಗೆ, ಆಯ್ತಾ? ಇದನ್ನೇ ನಾ ಇಲ್ಲಿ ತೋರಿಸ್ತಾ ಇದ್ದೇನೆ, ಆದ್ರೆ ಕರೆಂಟ್ ಡೈರೆಕ್ಷನ್ ಅನ್ನ ಬದಲಾಯಿಸಿದ್ದೇನೆ. ಕೇಳಿಸ್ತಾ ಇದೆಯಾ? ಓಕೆ. ಸೊ ಈಗ ನೋಡಿ, ಕರೆಂಟ್ ಡೈರೆಕ್ಷನ್ ಹೀಗಿದೆ. ಗ್ರೀನ್ ಕಲರ್ ಆರೋ ಮಾರ್ಕು ಕರೆಂಟ್ ಡೈರೆಕ್ಷನ್, ಆಯ್ತಾ? ಈಗ ನಾವೇನ್ ಮಾಡ್ಬೇಕು, ಕಾಂತಕ್ಷೇತ್ರ ಉತ್ಪತ್ತಿ ಆಯ್ತು ವಿದ್ಯುತ್ ಪ್ರವಾಹದಿಂದ. ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದಲ್ಲಿ ಫಾರ್ಮ್ ಆಯ್ತು. ಈಗ ಇದಕ್ಕೆ ಡೈರೆಕ್ಷನ್ ಹಾಕ್ಬೇಕು. ಹೇಗೆ ನಾವು ಈ ಕಡೆ ಹಾಕಿದೇವೋ ಹಾಗೆ ಇಲ್ಲೂ ಕೂಡ. ಸೊ ಇಲ್ಲಿ ನಾನು ಮತ್ತೆ ಏನ್ ಮಾಡ್ತೇನೆ, ಮಧ್ಯ ಒಂದು ಲೈನ್ ಅನ್ನ ತೋರಿಸ್ಕೊಂಡು ಈ ಬದಿಗೆ ಫಸ್ಟ್ ಹಾಕಿ ಆಮೇಲೆ ಈ ಕಡೆ ತೋರಿಸ್ತೇನೆ. ಯಾವುದ್ರ ದಿಕ್ಕನ್ನ? ಕಾಂತೀಯ ಬಲರೇಖೆಗಳ ದಿಕ್ಕನ್ನ, ಆಯ್ತಾ? ಸೊ ಅದನ್ನ ನೋಡೋಣ. ಮತ್ತೆ ಬಲಗೈ ನಿಯಮವನ್ನ ನೆನಪು ಮಾಡ್ಕೊಳ್ಳಿ. ಈ ಕಡೆ ಏನಾಗ್ತಾ ಇದೆ, ಆರೋ ಮಾರ್ಕು ಮೇಲ್ಗಡೆ ಇದೆ. ಇದು ಕರೆಂಟ್ ಡೈರೆಕ್ಷನ್ ಮೇಲ್ ತೋರಿಸ್ತಾ ಇದೆ, ಹೌದಾ? ಇಲ್ಲಿ ಕರೆಂಟ್ ಡೈರೆಕ್ಷನ್, ಹೌದಾ? ಹಾಗಾದ್ರೆ ಇಲ್ಲಿ ನಮಗ್ ಗೊತ್ತಿದೆ, ತಂಬು ಮೇಲ್ಗಡೆ ಇದೆ ಅಂದ್ರೆ ಅರ್ಥ ಏನು? ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಗಡೆ ಇದ್ದಾಗ ಕ್ಲಾಕ್ ವೈಸ್ ಇರುತ್ತಾ, ಆಂಟಿ ಕ್ಲಾಕ್ ವೈಸ್ ಇರುತ್ತಾ? ಫೀಲ್ಡ್ ಡೈರೆಕ್ಷನ್ ಇಟ್ ಈಸ್ ಆಲ್ವೇಸ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ದೇವೆ, ಹೌದಾ? ಹೌದಲ್ವಾ? ಈ ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಮೇಲಿದೆ. ಇದನ್ನ ನಾನು ಹೇಗೆ ತೋರಿಸಿದ್ದೇನೆ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತೋರಿಸಿದ್ದೇನೆ. ಅಂದ್ರೆ ಡೈರೆಕ್ಷನ್ ಹೀಗಿದೆ, ಫೀಲ್ಡ್ ಡೈರೆಕ್ಷನ್, ಹೌದಾ? ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಹೋಗ್ಬೇಕು. ಇದು ಏನಿದು, ಆಂಟಿ ಕ್ಲಾಕ್ ವೈಸ್. ಹಾಗೆ ಈ ಸೈಡ್ ಅಲ್ಲಿ ನೋಡಿದ್ರೆ ಕರೆಂಟ್ ಹೀಗಿದೆ, ಡೌನ್ವರ್ಡ್ ಅಲ್ಲಿ ಬರ್ತಾ ಇದೆ. ಇಲ್ಲಿಂದ ಬರ್ತಾ ಇದೆ ಅಲ್ವಾ? ಡೌನ್ವರ್ಡ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ನೀವು ಹೇಗೆ ತೋರಿಸ್ತೀರಾ? ಇದ್ರ ರಿವರ್ಸು, ಈ ಕಡೆ ರಿವರ್ಸ್ ಇಲ್ಲಿ ಹಾಕ್ಬಿಟ್ರೆ ಆಯ್ತು. ಡೌನ್ವರ್ಡ್ ಇದೆ ಅಂದ್ರೆ ಕೆಳಮುಖವಾಗಿದೆ, ವಿದ್ಯುತ್ ಪ್ರವಾಹ ಕೆಳಮುಖವಾಗಿದೆ. ವಿದ್ಯುತ್ ಕ್ಷೇತ್ರದ ಬಲರೇಖೆಗಳ ದಿಕ್ಕು ಏನಾಗತ್ತೆ, ಕ್ಲಾಕ್ ವೈಸ್ ಆಗತ್ತೆ ಅಲ್ವಾ? ಈಗ ಇದು ಕ್ಲಾಕ್ ವೈಸ್ ಅಂದ್ರೆ ಹೀಗೆ ತೋರಿಸ್ಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಜಸ್ಟ್ ಇಮ್ಯಾಜಿನ್ ಕರೆಂಟ್ ಡೈರೆಕ್ಷನ್, ಇಫ್ ಇಟ್ ಈಸ್ ಇನ್ ಅಪ್ವರ್ಡ್ ಆರ್ ಇಟ್ ಈಸ್ ಇನ್ ಡೌನ್ವರ್ಡ್, ಅದರ ಮೇಲೆ ಏನಾಗತ್ತೆ, ಕಾಂತಕ್ಷೇತ್ರದ ಬಲರೇಖೆಗಳು ಕ್ಲಾಕ್ ವೈಸ್ ಹೋಗುತ್ತೋ ಆಂಟಿ ಕ್ಲಾಕ್ ವೈಸ್ ಹೋಗುತ್ತೋ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಗದ್ ನೆನಪಿರಲ್ಲ ಅಂದ್ರೆ ಪ್ರತಿ ಸಲ ಕರೆಂಟ್ ಡೈರೆಕ್ಷನ್ ಕೆಳಗಡೆ ಇದ್ರೆ ತಂಬ್ ಹೀಗಿಟ್ಕೊಂಡು ಮಾಡಿ ನೋಡಿ. ಪ್ರದಕ್ಷಿಣೆ ತೋರ್ಸುತ್ತಾ, ಹಾಕಿ. ಅಪ್ರದಕ್ಷಿಣೆ ತೋರ್ಸುತ್ತಾ, ಅಪ್ರದಕ್ಷಿಣೆಯನ್ನ ತೋರ್ಸಿದ್ರೆ ಆಯ್ತು. ಫೀಲ್ಡ್ ಅಲ್ಲಿ ಅಪ್ರದಕ್ಷಿಣೆ ಅಂದ್ರೆ ಆರೋ ಮಾರ್ಕ್ ಹೇಗ್ ಬರುತ್ತೆ ಅನ್ನೋದನ್ನ ತೋರಿಸೋದು. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ? ವೃತ್ತಾಕಾರದ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಕ್ಷೇತ್ರ ಹೇಗಿರುತ್ತೆ? ವೃತ್ತಾಕಾರದ, ಇನ್ನೊಂದ್ಸಲ
ಹೇಳ್ಬಿಡ್ತೇನೆ ಕೇಳಿ. ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರ ಉಂಟಾಗತ್ತೆ. ಉಂಟಾದ ಕಾಂತಕ್ಷೇತ್ರ ಕಾಂತೀಯ ಬಲರೇಖೆಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದಲ್ಲಿ ಫಾರ್ಮ್ ಆಗತ್ತೆ. ಸೊ ಅವುಗಳ ಡೈರೆಕ್ಷನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅನ್ನೋದು ಕಾನ್ಸೆಪ್ಟ್. ನೆಕ್ಸ್ಟ್, ಸೊ ಹಾಗಾದ್ರೆ ಇಲ್ಲಿ ಏನಾದ್ರೂ ಎನ್ ಅಂದ್ರೆ ಹೆಚ್ಚಿನ ವೃತ್ತಾಕಾರವನ್ನ ತಗೊಂಡ್ರೆ ಹೆಚ್ಚು ಹೆಚ್ಚು ಏನಾಗತ್ತೆ, ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಹೇಳ್ತೇವೆ. ಹಾಗಾದ್ರೆ ಮುಂದಿನದ್ದು ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಈ ಸೊಲೆನಾಯ್ಡ್ ಅಂದ್ರೆ ಏನು? ಇದು ಒಂದು ಕಾಯಿಲ್ ಫಾರ್ಮ್ ಅಲ್ಲಿ ಇರುತ್ತೆ. ನೋಡಿ ಇಲ್ಲಿ ಇಮೇಜ್ ತೋರಿಸಿದ್ದೇನೆ ಇಮೇಜ್ ಅನ್ನ. ಹೌದಾ? ಹೇಗಿದೆ? ಹೀಗಿದೆ, ಸುರುಳಿ ಆಕಾರದಲ್ಲಿ ಇದೆ. ಹೌದಾ? ಇದನ್ನ ಕಾಯಿಲ್ ಅಂತ ಹೇಳ್ತೇವೆ ನಾವು. ಕಾಯಿಲ್ ಅನ್ನ ನೋಡಿರ್ತೀರಾ, ಸ್ಪ್ರಿಂಗ್ ಎಲ್ಲ ನೋಡ್ತೇವೆ ಅಲ್ವಾ? ಪೆನ್ನಲ್ಲೆಲ್ಲ ಸ್ಪ್ರಿಂಗ್ ಇರುತ್ತೆ, ನೋಡಿದ್ದೇವೆ ಅಲ್ವಾ? ಅದೇ ತರ ಹೀಗೆ ಸುತ್ತಕೊಂಡಿರುತ್ತೆ. ಇದನ್ನ ನಾವೇನಂತ ಕರಿತೇವೆ? ಸೊಲೆನಾಯ್ಡ್ ಅಂತ ಕರಿತೇವೆ. ಇದು ಕೂಡ ಒಂದು ವಾಹಕ. ಆಯ್ತಾ? ನೋಡಿ ಇಲ್ಲಿ ವಾಹಕ ಸೊಲೆನಾಯ್ಡ್ ಫಾರ್ಮ್ ಅಲ್ಲಿ ಇದೆ. ಈ ಸಲ ವಾಹಕವನ್ನ ನಾವು ಕಾಯಿಲ್ ಫಾರ್ಮ್ ಅಲ್ಲಿ ಇಟ್ಟಿದ್ದೇವೆ. ಹಾಗಾದ್ರೆ ವಾಹಕ ಸೊಲೆನಾಯ್ಡ್ ಫಾರ್ಮ್ ಅಲ್ಲಿ ಇದ್ದಾಗ ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗತ್ತೆ, ಅದರ ಶೇಪ್ ಹೇಗಿರುತ್ತೆ ಅನ್ನೋದನ್ನ ನಾವೀಗ ಸ್ಟಡಿ ಮಾಡ್ತೇವೆ. ಸೊಲೆನಾಯ್ಡ್ ಅಂದ್ರೆ ಏನು? ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ, ಇಲ್ಲಿದೆ ಹೌದಾ, ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ನಾವೇನಂತ ಕರಿತೇವೆ? ಸೊಲೆನಾಯ್ಡ್ ಅಂತ ಕರಿತೇವೆ. ಈ ಸೊಲೆನಾಯ್ಡ್ ಹೇಗಿರುತ್ತೆ? ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿ ಇದನ್ನ ಮಾಡ್ತೇವೆ. ಇದಕ್ಕೆ ಅವಾಹಕ ಹೊದಿಕೆ ಇರುತ್ತೆ ಹೊರಗಡೆ. ಒಳಗಡೆ ವಾಹಕ, ಹೊರಗಡೆ ಅವಾಹಕ ಹೊದಿಕೆ. ಹೇಗೆ ನಮ್ಗೆ ವೈರ್ ಇರುತ್ತೋ ಹಾಗೆ ವೈರ್ ಅಲ್ಲಿ ಒಳಗಡೆ ವಾಹಕ ಇರುತ್ತೆ, ಹೊರಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಸೊಲೆನಾಯ್ಡ್ ಅನ್ನೋದು ಏನಿದು? ಒಂದು ವಾಹಕ. ಇದನ್ನ ಹೇಗೆ ತಯಾರಿಸ್ತಾರೆ ಅಂದ್ರೆ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿ ಸಿಲಿಂಡರ್ ಆಕಾರದಲ್ಲಿ ಇಟ್ಟು ಹೊರಗಡೆ ಅವಾಹಕ ಹೊದಿಕೆಯನ್ನ ಇಡ್ತಾರೆ. ಇದನ್ನ ನಾವೇನಂತ ಕರಿತೇವೆ? ಸೊಲೆನಾಯ್ಡ್ ಅಂತ ಕರಿತೇವೆ. ಹಾಗಾದ್ರೆ ಸೊಲೆನಾಯ್ಡ್ಗಳಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಅದು ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇದು ಈಗ ನಾನಿಲ್ಲಿ ಸೊಲೆನಾಯ್ಡ್ ಅನ್ನ ನಿಮ್ಮ ಕೋಶಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತೇನೆ. ಆಯ್ತಾ? ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರ ಆಗಬೇಕು ಅಂದ್ರೆ ಇದನ್ನ ಕೋಶಕ್ಕೆ ಕನೆಕ್ಟ್ ಮಾಡ್ಬೇಕು ಅಲ್ವಾ? ಅಂದಾಗ ಮಾತ್ರ ಏನಾಗತ್ತೆ? ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗತ್ತೆ. ನಾವು ಕಾಂತಕ್ಷೇತ್ರವನ್ನ ತೋರಿಸ್ತೇವೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ. ಸೊ ಹಾಗಾದ್ರೆ ನೋಡಿ ಇಲ್ಲಿ, ನೋಡಿ ಮಕ್ಕಳ, ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ? ಇದನ್ನ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಸೊಲೆನಾಯ್ಡ್ ಅನ್ನ. ಈಗ ಇಲ್ಲಿ ಏನಾಗುತ್ತೆ? ಬ್ಯಾಟ್ರಿಯಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಏನಾಗ್ತಾ ಇದೆ? ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಕರೆಂಟ್ ಡೈರೆಕ್ಷನ್. ಆದಾಗ ಏನ್ ಉತ್ಪತ್ತಿ ಆಗಬೇಕು? ಕಾಂತಕ್ಷೇತ್ರ ಉತ್ಪತ್ತಿ ಆಗಬೇಕು. ಹೌದಾ? ನೀವು ವಾಹಕ ಯಾವುದೇ ಶೇಪ್ ಅಲ್ಲಿ ಇರ್ಲಿ, ಅದಕ್ಕೆ ನೀವು ಕೋಶವನ್ನ ಕನೆಕ್ಟ್ ಮಾಡಿ ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗಿದೆ ಅಲ್ಲಿ ಅಂದ್ರೆ ಏನಾಗ್ಬೇಕು? ಕಾಂತಕ್ಷೇತ್ರ ಉತ್ಪತ್ತಿ ಆಗ್ಬೇಕು. ಆದ್ರೆ ಆ ಕಾಂತಕ್ಷೇತ್ರದಿಂದ ಉತ್ಪತ್ತಿಯಾದ ಕಾಂತೀಯ ಬಲ ರೇಖೆಗಳು ಚೇಂಜ್ ಶೇಪ್ ಅಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಅದನ್ನೇ ಕಲ್ತಿದ್ದೇವೆ ನಾವೀಗ, ಎರಡು ಕಾನ್ಸೆಪ್ಟ್. ಹೌದಾ? ಇಲ್ಲಿ ಹೇಗೆ ಉತ್ಪತ್ತಿ ಆಗತ್ತೆ ಹಾಗಾದ್ರೆ? ಈಗ ಸೊಲೆನಾಯ್ಡ್ ಅನ್ನ ನಾವು ಕೋಶಕ್ಕೆ ಕನೆಕ್ಟ್ ಮಾಡಿದಾಗ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಯ್ತು. ಆಯ್ತಾ? ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆದ ಕೂಡಲೇ ಏನಾಗ್ಬೇಕು? ಕಾಂತಕ್ಷೇತ್ರ ಉತ್ಪತ್ತಿ ಆಗ್ಬೇಕು. ಹೌದಾ? ಕಾಂತಕ್ಷೇತ್ರ ಉತ್ಪತ್ತಿಯಾಗಿ ಏನಾಗಿದೆ? ಕಾಂತೀಯ ಬಲರೇಖೆಗಳು ಉತ್ಪತ್ತಿ ಆಗಿದೆ. ಆ ಬಲರೇಖೆಗಳು ಹೇಗಿದೆ? ಹೀಗಿದೆ. ಕಾಣಿಸ್ತಾ ಇದೆಯಾ? ಕೆಳಗಡೆ ಕಾಣಿಸ್ತಾ ಇದೆಯಾ ಚಿತ್ರ? ಪಕ್ಕದಲ್ಲಿ ಇರೋ ಚಿತ್ರವನ್ನ ನೋಡಿ, ಇದನ್ನ ನೋಡಿ. ಆಯ್ತಾ? ಇಲ್ಲಿ ಏನಿದೆ? ಇಲ್ಲಿ ಬಲರೇಖೆಗಳ ಉತ್ಪತ್ತಿಯನ್ನ ನಾವು ತೋರಿಸಿದ್ದೇವೆ ಚಿತ್ರದ ಮೂಲಕ. ಸೊ ಅದು ಹೇಗಿದೆ? ಹೀಗೆ ಉತ್ಪತ್ತಿ ಆಗ್ತಾ ಇದೆ. ಕಾಣಿಸ್ತಾ ಇದೆ ಅಲ್ವಾ? ನಾನಿಲ್ಲಿ ಸಪರೇಟ್ ತೋರಿಸಿದ್ದೇನೆ, ಇಲ್ಲಿ ಚಿತ್ರವನ್ನ ನೋಡಿ. ಈ ಚಿತ್ರನ ಇದೇ ಚಿತ್ರವನ್ನ ಇಲ್ಲಿ ಬಿಡಿಸಿ ತೋರಿಸಿದ್ದೇನೆ. ಆಯ್ತಾ? ಸೊ ಇದು ಏನಿದು? ಕಾಂತೀಯ ಬಲರೇಖೆಗಳು ಉತ್ಪತ್ತಿ ಆಯ್ತು. ಹೇಗೆ ಕಾಣಿಸ್ತಾ ಇದೆ? ಆಲ್ರೆಡಿ ನಾವು ಬಾರ್ ಮ್ಯಾಗ್ನೆಟ್ ಅಲ್ಲಿ, ದಂಡಕಾಂತ ಬಾರ್ ಮ್ಯಾಗ್ನೆಟ್ ಶೇಪ್ ಅಲ್ಲಿ ಇದ್ದಾಗ ನೋಡಿದ್ದೇವೆ ಅಲ್ವಾ? ಹೇಗಿದೆ? ಹೀಗೆ ಉತ್ಪತ್ತಿ ಆಗಿತ್ತು. ಹೇಗೆ? ಸರ್ಕ್ಯುಲರ್ ಲೂಪ್ ಫಾರ್ಮ್ ಅಲ್ಲಿ ಉತ್ಪತ್ತಿ ಆಗಿತ್ತು ಅಲ್ವಾ? ಸೇಮ್ ಸೊಲೆನಾಯ್ಡ್ ಅಲ್ಲೂ ಕೂಡ ಏನಾಗತ್ತೆ? ಬಾರ್ ಮ್ಯಾಗ್ನೆಟ್ ಅಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೋ ಹಾಗೆ ಇಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ ಕಾಂತಕ್ಷೇತ್ರ. ಸೊಲೆನಾಯ್ಡ್ ನ ಒಂದು ತುದಿಯ
ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದ್ರೆ ಇನ್ನೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸುತ್ತೆ. ಹೌದಾ? ನಾವು ಹೇಳ್ತೇವೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ಅಥವಾ ಎಲ್ಲಾ ಮ್ಯಾಗ್ನೆಟ್ಗಳಲ್ಲೂ ಎರಡು ತುದಿಗಳಿರುತ್ತೆ, ಒಂದು ಸೌತ್ ಆದ್ರೆ ಇನ್ನೊಂದು ನಾರ್ತ್. ಹೌದಾ? ಸೊ ಇಲ್ಲೂ ಕೂಡ ಒಂದು ಸೌತ್ ಆದ್ರೆ ಇನ್ನೊಂದು ಏನಂತ ಹೇಳ್ತೇವೆ? ನಾರ್ತ್ ಅಂತ ಹೇಳ್ತೇವೆ. ಸೊ ನೋಡಿ, ಇದು ಸೌತ್ ಆದ್ರೆ ಇದು ನಾರ್ತ್. ಇಲ್ಲಿ ಯಾವಾಗ್ಲೂ ಏನಾಗಿದೆ? ನಾರ್ತ್ ಟು ಸೌತ್ ಡೈರೆಕ್ಷನ್ ಅನ್ನ ತೋರಿಸ್ತೇವೆ. ಹೌದಾ? ದಂಡಕಾಂತದ ಹೊರಗಡೆ ಬಲರೇಖೆಗಳು ಯಾವಾಗ್ಲೂ ಹೇಗೆ ಹೋಗುತ್ತೆ? ನಾರ್ತ್ ಟು ಸೌತ್ ಅಥವಾ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಹೋಗುತ್ತೆ ಅನ್ನೋದು ಕಾನ್ಸೆಪ್ಟ್. ಸೊ ಈಗ ಇಲ್ಲಿ ಹಾಗಾದ್ರೆ ಎರಡನೆಯ ಪಾಯಿಂಟ್, ಸೊಲೆನಾಯ್ಡ್ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆ ಹೇಗಿರುತ್ತೆ? ಮ್ಯಾಗ್ನೆಟ್ ಅಲ್ಲಿ ಒಳಗಡೆ ಹೇಗಿತ್ತು? ಇಟ್ ಈಸ್ ಆಲ್ವೇಸ್ ಫ್ರಮ್ ಸೌತ್ ಟು ನಾರ್ತ್. ಹೊರಗಡೆ ಹೇಗಿದೆಯೋ ಅದ್ರ ಉಲ್ಟಾ ಒಳಭಾಗದಲ್ಲಿ ಆಗ್ಬೇಕು. ಹೌದಾ? ದಂಡಕಾಂತದ ಹೊರಗಡೆ ನಾರ್ತ್ ಟು ಸೌತ್ ಇದ್ರೆ ದಂಡಕಾಂತದ ಒಳಗಡೆ ಸೌತ್ ಟು ನಾರ್ತ್ ಡೈರೆಕ್ಷನ್ ಅನ್ನ ನಾವು ಏನ್ ಮಾಡ್ತೇವೆ? ತೋರಿಸ್ತೇವೆ. ಸೌತ್ ಟು ನಾರ್ತ್ ಹೋಗಿ ಹೀಗೆ. ಆಯ್ತಾ? ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಏಕರೂಪದಲ್ಲಿ ಇರುತ್ತದೆ. ಅಂದ್ರೆ ಯಾವಾಗ್ಲೂ ಒಳಭಾಗದಲ್ಲಿ ಸೌತ್ ಟು ನಾರ್ತ್ ಇರುತ್ತೆ. ಅಂದ್ರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಹೋದ್ರೆ ಹೊರಗಡೆ ಸೊಲೆನಾಯ್ಡ್ ನ ಹೊರಗಡೆ ಯಾವಾಗ್ಲೂ ಉತ್ತರದಿಂದ ಏನಾಗತ್ತೆ? ದಕ್ಷಿಣದ ಕಡೆಗೆ ಬರುತ್ತೆ ಅನ್ನೋದು ಕಾನ್ಸೆಪ್ಟ್. ಹಾಗಾದ್ರೆ ಸೊಲೆನಾಯ್ಡ್ ಅಲ್ಲಿ ಕಾಂತ ಕ್ಷೇತ್ರ ಹೇಗೆ ಉತ್ಪತ್ತಿ ಆಯ್ತು? ವಿದ್ಯುತ್ ಪ್ರವಾಹ ಆದಾಗ ಅನ್ನೋದನ್ನ ಕಲ್ತ್ವಿ. ಹೇಗಾಗತ್ತೆ? ಬಾರ್ ಮ್ಯಾಗ್ನೆಟ್ ಅಲ್ಲಿ ಅಥವಾ ದಂಡಕಾಂತದಲ್ಲಿ ಹೇಗಾಗತ್ತೋ ಹಾಗೆ ಉತ್ಪತ್ತಿ ಆಗತ್ತೆ. ಇದೇನಾಗಿರುತ್ತೆ? ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್. ಹೌದಾ? ಆವೃತ ಜಾಲ ಅಂತ ಹೇಳ್ತೇವೆ. ಹಾಗೆ ಉತ್ಪತ್ತಿ ಆಗತ್ತೆ. ಸೊ ಹೊರಗಡೆ ನಾರ್ತ್ ಟು ಸೌತ್ ಡೈರೆಕ್ಷನ್ ಅನ್ನ ತೋರಿಸಿದ್ರೆ ಒಳಗಡೆ ಸೌತ್ ಟು ನಾರ್ತ್ ಅನ್ನ ತೋರಿಸ್ತೇವೆ. ಇದು ಸೊಲೆನಾಯ್ಡ್. ಹಾಗಾದ್ರೆ ಇಲ್ಲಿ ಒಂದ್ ಥಿಂಗ್ ಅನ್ನ ನೆನ್ಪಿಟ್ಕೊಳ್ಬೇಕು. ಸೊಲೆನಾಯ್ಡ್ ಅಲ್ಲಿ ನಾವು ಫಸ್ಟ್ ಏನಾಗತ್ತೆ? ಕರೆಂಟ್, ವಿದ್ಯುತ್ ಪ್ರವಾಹ ಉತ್ಪತ್ತಿ ಆದ ಕೂಡಲೇ ಏನು ಉತ್ಪತ್ತಿ ಆಗ್ಬೇಕು? ಕಾಂತ ಕ್ಷೇತ್ರ ಉತ್ಪತ್ತಿ ಆಗ್ಬೇಕು. ಇದು ಒಂದು ಕಾನ್ಸೆಪ್ಟ್ ಆದ್ರೆ ಇಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಕು ಏನಾಗಿರುತ್ತೆ? ಒಂದಕ್ಕೊಂದು ಸಂಬಂಧ ಇರುತ್ತೆ ಅನ್ನೋದು ಎರಡನೇ ಪಾಯಿಂಟ್. ಹಾಗಾದ್ರೆ ಕಾಂತ ಕ್ಷೇತ್ರ ಯಾವಾಗ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಸೊಲೆನಾಯ್ಡ್ಗಳಲ್ಲಿ ಏನಿರ್ಬೇಕು? ಸುರುಳಿಗಳ ಸಂಖ್ಯೆ ಜಾಸ್ತಿ ಇರಬೇಕು. ಆಯ್ತಾ? ಅಂದ್ರೆ ಇಲ್ಲಿ ಸೊಲೆನಾಯ್ಡ್ ಲೆಂತ್ ಇದೆ ಅಲ್ವಾ, ಲೆಂತ್ ಅಥವಾ ಉದ್ದ ಅಂತ ಹೇಳ್ತೇವೆ. ಉದ್ದ ಜಾಸ್ತಿ ಇದ್ದಾಗ ಜಾಸ್ತಿ ಕಾಂತ ಕ್ಷೇತ್ರ ಉತ್ಪತ್ತಿ ಆಗತ್ತೆ. ಹಾಗೆ ಕರೆಂಟ್ ಅನ್ನ ಜಾಸ್ತಿ ಕೊಟ್ಟಾಗ್ಲೂ ಕೂಡ ಏನಾಗತ್ತೆ? ಜಾಸ್ತಿ ಜಾಸ್ತಿ ಕಾಂತ ಕ್ಷೇತ್ರ ಉತ್ಪತ್ತಿ ಆಗತ್ತೆ ಅನ್ನೋದು ಇದರ ಇಂಪಾರ್ಟೆಂಟ್ ಥಿಂಗ್. ಆಯ್ತಾ? ಇವಿಷ್ಟು ಏನಿದು ಸೊಲೆನಾಯ್ಡ್ಗಳಲ್ಲಿ ಕಾಂತಕ್ಷೇತ್ರ. ಹಾಗೆ ಇವತ್ತಿನ ತರಗತಿಯ ಕೊನೆಯ ಕಾನ್ಸೆಪ್ಟು ವಿದ್ಯುತ್ ಕಾಂತ. ಈಗ ದಂಡಕಾಂತ ಅಥವಾ ಕಾಂತ ಅಂದ್ರೆ ಏನು ಅನ್ನೋದನ್ನ ನೋಡಿದ್ದೇವೆ. ವಿದ್ಯುತ್ ಕಾಂತ ಅಂದ್ರೆ ಏನು? ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಏನಿದು ಅಂದ್ರೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಮಾತ್ರ ಏನಾಗತ್ತೆ? ಇದು ಕಾಂತದಂತೆ ವರ್ತಿಸುತ್ತೆ ಅನ್ನೋದು ಅರ್ಥ. ಆಯ್ತಾ? ಯಾವುದು? ಈಗ ಒಂದು ವಾಹಕ ಅಥವಾ ಐರನ್ ನೇಲ್ ಅನ್ನ ತಗೊಂಡಿದ್ದೇವೆ. ಅದಕ್ಕೆ ಏನ್ ಮಾಡಿದ್ದೇವೆ? ನಾವಿಲ್ಲಿ ವೈರ್ ಅನ್ನ ಸುತ್ತಿದ್ದೇವೆ. ವೈರ್ ಅನ್ನೋದು ವಾಹಕ ಅಲ್ವಾ? ಸೊ ಅದನ್ನ ಸುತ್ತಿದ್ದೇವೆ. ಅದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಏನ್ ಮಾಡ್ತಾ ಇದ್ದೇವೆ? ನಾವಿಲ್ಲಿ ವಿದ್ಯುತ್ ಪ್ರವಾಹವನ್ನ ಜನರೇಟ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಇದು ಪಾಸಿಟಿವ್ ಎಂಡ್ ಆದ್ರೆ ಇದು ನೆಗೆಟಿವ್. ವಿದ್ಯುತ್ ಪ್ರವಾಹ, ಕರೆಂಟ್ ಇಲ್ಲಿಂದ ಈಗ ಏನಾಗ್ತಾ ಇದೆ? ಈ ಐರನ್ ನೇಲ್ ಥ್ರೋ ಪ್ರವಹಿಸ್ತಾ ಇದೆ. ಆಗ ಏನು ಉತ್ಪತ್ತಿ ಆಗತ್ತ? ಕಾಂತ ಕ್ಷೇತ್ರ ಅಥವಾ ವಿದ್ಯುತ್ ಪ್ರವಾಹ ಆಗೋವಾಗ ಮಾತ್ರ ಇದು ಏನಾಗಿ ಆಕ್ಟ್ ಮಾಡತ್ತೆ? ವಿದ್ಯುತ್ ಕಾಂತದಂತೆ ವರ್ತಿಸುತ್ತೆ. ಅಂದ್ರೆ ಇದನ್ನ ನಾವು ಟೆಂಪರರಿ ಮ್ಯಾಗ್ನೆಟ್ ಅಂತ ಕರಿತೇವೆ. ಇಟ್ ಇಸ್ ನಾಟ್ ಪರ್ಮನೆಂಟ್ ಮ್ಯಾಗ್ನೆಟ್. ಎಲ್ಲಿ ತನಕ ಈ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಇರುತ್ತೋ ಅಲ್ಲಿ ತನಕ ಮಾತ್ರ ಈ ಕಬ್ಬಿಣದ ರಾಡ್ ಕಾಂತದಂತೆ ವರ್ತಿಸುತ್ತೆ. ವಿದ್ಯುತ್ ಪ್ರವಾಹ ಕಟ್ಟಾಯ್ತು ಅಂದ್ರೆ, ಕಡಿತಗೊಂಡಿದೆ ಅಂದ್ರೆ ಇದು ಜಸ್ಟ್ ಐರನ್ ನೇಲ್ ಅಷ್ಟೇ. ಆಯ್ತಾ? ಇಲ್ಲಿ ಏನಿರೋದಿಲ್ಲ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋದಿಲ್ಲ ಅನ್ನೋದು ಕಾನ್ಸೆಪ್ಟ್. ಇದನ್ನೇ ನಾವು ಏನಂತ ಕರೀತೇವೆ? ವಿದ್ಯುತ್ ಕಾಂತ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಹೆಚ್ಚು ಕಾಂತ ಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಕಬ್ಬಿಣದ ತುಂಡನ್ನ ಇರಿಸಿ ಕಾಂತವನ್ನಾಗಿ ಉಪಯೋಗಿಸಬಹುದು. ಈ ರೀತಿ ಉಂಟಾದ ಕಾಂತವನ್ನ ಏನಂತ ಕರಿತೇವೆ? ವಿದ್ಯುತ್ ಕಾಂತ ಅಂತ ಹೇಳ್ತೇವೆ. ಇದನ್ನ ನಾನು ಆಗ್ಲೇ ಹೇಳಿದೆ. ಒಂದು ಐರನ್ ನೇಲಿಗೆ ವೈರ್ ಅನ್ನ ರ್ಯಾಪ್ ಮಾಡಿದ್ದೇವೆ, ಸುತ್ತಿದ್ದೇವೆ. ಅದನ್ನ ನಾವು ಬ್ಯಾಟ್ರಿಗೆ, ಕೋಶಕ್ಕೆ ಕನೆಕ್ಟ್ ಮಾಡಿ ಏನ್ ಮಾಡ್ತೇವೆ?
ಮಂಡಲವನ್ನ ತಯಾರಿಸಿ ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಕರೆಂಟ್ ಫ್ಲೋ ಎಲ್ಲಿ ತನಕ ಆಗತ್ತೋ ಅಲ್ಲಿ ತನಕ ಏನಾಗತ್ತೆ, ಈ ಐರನ್ ನೇಲು ಇಟ್ ಆಕ್ಟ್ಸ್ ಲೈಕ್ ಅ ಮ್ಯಾಗ್ನೆಟ್ ಅಂದ್ರೆ ಕಾಂತದಂತೆ ವರ್ತಿಸುತ್ತೆ. ಯಾವಾಗ ಮಂಡಲದಲ್ಲಿ ವಿದ್ಯುತ್ ಕಡಿತಗೊಳ್ಳುತ್ತೋ ಆಗೇನಾಗತ್ತೆ, ಇದು ಜಸ್ಟ್ ಐರನ್ ನೇಲ್ ಆಗೇ ಇರುತ್ತೆ ಬಿಟ್ರೆ ಏನಾಗಲ್ಲ, ಕಾಂತದಂತೆ ವರ್ತಿಸೋದಿಲ್ಲ ಅನ್ನೋದನ್ನೇ ನಾವು ವಿದ್ಯುತ್ ಕಾಂತ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ನಾವು ವಿದ್ಯುತ್ ಹರಿಯುವುದರ ಮೂಲಕ ಕಾಂತವನ್ನ ಸೃಷ್ಟಿ ಮಾಡಿದ್ದೇವೆ, ಅಥವಾ ದಂಡಕಾಂತದಂತೆ ಒಂದು ವಸ್ತುವನ್ನ ಆಕ್ಟ್ ಆಗತ್ತೆ ವಿದ್ಯುತ್ ಪ್ರವಾಹ ಆದಾಗ ಅನ್ನೋದು ಅರ್ಥ. ಇದು ವಿದ್ಯುತ್ ಕಾಂತದ ಬಗ್ಗೆ ಆಯ್ತು. ಹಾಗಾದ್ರೆ ಉಳಿದಿರೋ ಕಾನ್ಸೆಪ್ಟ್ ಅನ್ನ ನಾವು ವಿದ್ಯಾರ್ಥಿಗಳೇ ನಾಳೆಯ ತರಗತಿಯಲ್ಲಿ ನಾಳಿನ ಅಧ್ಯಾಯದಲ್ಲಿ ಕಲಿತಾ ಹೋಗೋಣ, ಆಯ್ತಾ? ಹಾಗಾದ್ರೆ ನಾವು ಇವತ್ತು ಏನೇನನ್ನ ಕಲ್ತಿದ್ದೇವೆ ಅನ್ನೋದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಮುಖ್ಯವಾಗಿ ನಾವು ಏನ್ ಮಾಡಿದ್ದೇವೆ, ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆಗೋವಾಗ ಕಾಂತಕ್ಷೇತ್ರ ಉತ್ಪತ್ತಿಯನ್ನ ನೋಡಿದ್ದೇವೆ, ಹೌದಾ? ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ, ಕಾಂತೀಯ ಬಲರೇಖೆಗಳು ಉತ್ಪತ್ತಿಯಾಗಿ ಆ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದಲ್ಲಿ ಏನಾಗತ್ತೆ, ವೃತ್ತದ ಶೇಪ್ ಅಲ್ಲಿ ಫಾರ್ಮ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ. ಅದನ್ನ ಸ್ಟಡಿ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕಿತ್ತು, ಬಲಗೈನ ಹೆಬ್ಬೆರಳ ನಿಯಮ ಬೇಕಿತ್ತು. ಯಾಕಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗೆ ವಾಹಕದ ಕರೆಂಟ್ ಫ್ಲೋ ಆಗೋವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗತ್ತೆ. ಕರೆಂಟ್ ದಿಕ್ಕಿಗೆ ಮತ್ತೆ ಕಾಂತಕ್ಷೇತ್ರದ ದಿಕ್ಕಿಗೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನ ಹೆಬ್ಬೆರಳಿನ ನಿಯಮ ಹೇಳುತ್ತೆ. ಆ ಹೆಬ್ಬೆರಳಿನ ನಿಯಮದ ಪ್ರಕಾರ ನಾವು ಏನ್ ಮಾಡ್ತೇವೆ, ಮಂಡಲದಲ್ಲಿ ಉತ್ಪತ್ತಿಯಾದ ಕಾಂತೀಯ ಬಲ ರೇಖೆಗೆ ದಿಕ್ಕನ್ನ ಹಾಕೋದನ್ನ ಕಲ್ತಿದ್ದೇವೆ, ಹೌದಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಕಲ್ತಿದ್ದೇವೆ, ವಾಹಕ ಸುರುಳಿ ಆಕಾರದಲ್ಲಿ ಇದ್ದಾಗ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ. ಇಲ್ಲೂ ಕೂಡ ಏನಾಗತ್ತೆ, ಏಕಕೇಂದ್ರೀಯ ವೃತ್ತಾಕಾರದಲ್ಲೇ ಏನಾಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ, ಕಾಂತೀಯ ಬಲ ರೇಖೆಗಳು ಉತ್ಪತ್ತಿ ಆಗತ್ತೆ. ಹಾಗೆ ಹೆಬ್ಬೆರಳಿನ ನಿಯಮದ ಪ್ರಕಾರ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಾಗ ಏನ್ ಚೇಂಜ್ ಆಗತ್ತೆ, ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗತ್ತೆ. ಇಲ್ಲೂ ಕೂಡ ಹೆಬ್ಬೆರಳಿನ ನಿಯಮವನ್ನ ಹಾಕಿ ದಿಕ್ಕನ್ನ ಹೇಗೆ ತೋರಿಸೋದು ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೇವೆ, ಹೌದಾ? ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೇವೆ, ಸೊಲೆನಾಯ್ಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲ್ತಿದ್ದೇವೆ. ಇದು ಕೂಡ ವಾಹಕದ ಇನ್ನೊಂದು ವಿಧ. ಇಲ್ಲಿ ನಾವು ಅನೇಕ ಸುರುಳಿಗಳ ಆಕಾರದಲ್ಲಿ ಏನ್ ಮಾಡ್ತೇವೆ, ಕಾಯಿಲ್ ಫಾರ್ಮ್ ಅಲ್ಲಿ ಇರುತ್ತೆ, ಇದು ಸುರುಳಿಗಳನ್ನ ಹೊಂದಿರುತ್ತೆ. ಹೊರಗಡೆ ಏನ್ ಮಾಡ್ತೇವೆ, ಅವಾಹಕದಿಂದ ಹೊದಿಕೆ ಇರುತ್ತೆ ಇದಕ್ಕೆ, ಆಯ್ತಾ? ಅದನ್ನ ನಾವೇನಂತ ಕರಿತೇವೆ, ಸೊಲೆನಾಯ್ಡ್ ಅಂತ ಕರಿತೇವೆ. ಸೊಲೆನಾಯ್ಡ್ ಅಲ್ಲಿ ಏನಾಗತ್ತೆ, ಮತ್ತೆ ವಿದ್ಯುತ್ ಪ್ರವಾಹ ಆದಾಗ ಇದು ಕೂಡ ಏನಾಗ್ಬೇಕಾಯ್ತು, ಕಾಂತಕ್ಷೇತ್ರ ಉತ್ಪತ್ತಿ ಆಗ್ಬೇಕಾಯ್ತು ಅಲ್ವಾ? ಸೊ ಇಲ್ಲೂ ಕೂಡ ಕಾಂತಕ್ಷೇತ್ರ ಉತ್ಪತ್ತಿ ಆಗುತ್ತೆ. ಆದ್ರೆ ಕಾಂತೀಯ ಬಲರೇಖೆಗಳು ನಮ್ಮ ದಂಡಕಾಂತದಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೋ ಹಾಗೆ ಇಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ, ಆವೃತ ಜಾಲದ ರೂಪದಲ್ಲಿ ಉತ್ಪತ್ತಿ ಆಗುತ್ತೆ. ಸೊಲೆನಾಯ್ಡ್ ನ ಹೊರಗಡೆ ನಾರ್ತ್ ಟು ಸೌತ್ ಡೈರೆಕ್ಷನ್ ನಲ್ಲಿ ತೋರಿಸಿದ್ರೆ, ಸೊಲೆನಾಯ್ಡ್ ನ ಒಳಗಡೆ ಸೌತ್ ಟು ನಾರ್ತ್ ಡೈರೆಕ್ಷನ್ ಅನ್ನು ತೋರಿಸ್ತೇವೆ ಬಲರೇಖೆಗಳಿಗೆ, ಆಯ್ತಾ? ಇದರ ನೆಕ್ಸ್ಟ್ ಅಲ್ಲಿ ಕಲ್ತಿದ್ದೆ ಏನು, ಎಲೆಕ್ಟ್ರೋಮ್ಯಾಗ್ನೆಟ್ ವಿದ್ಯುತ್ ಕಾಂತದ ಬಗ್ಗೆ ಕಲ್ತಿದ್ದೇವೆ, ಹೌದಾ? ವಿದ್ಯುತ್ ಕಾಂತ ಅಂದ್ರೆ ಏನು, ಇದನ್ನ ನಾವು ಟೆಂಪರರಿ ಮ್ಯಾಗ್ನೆಟ್ ಅಂತ ಕರೆದ್ವಿ. ಸೊ ಇದನ್ನ ನಾವು ಜೋಡಣೆಯ ಮೂಲಕ ಸೃಷ್ಟಿ ಮಾಡ್ತೇವೆ, ಹೌದಾ? ಮ್ಯಾಗ್ನೆಟ್ ಆಗಿ ಒಂದು ಐರನ್ ನೇಲ್ ಅಥವಾ ಒಂದು ವಸ್ತು ಏನಾಗತ್ತೆ, ಟೆಂಪರರಿ ಆಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನೇ ನಾವು ವಿದ್ಯುತ್ ಕಾಂತ ಅಂತ ಕರಿತೇವೆ. ಕರೆಂಟ್ ಸಪ್ಲೈ ಸ್ಟಾಪ್ ಆದ್ರೆ ಇಲ್ಲಿ ಏನಾಗತ್ತೆ, ಕಾಂತಕ್ಷೇತ್ರ ಅಥವಾ ಕಾಂತದ ಗುಣಗಳು ಕೂಡ ಇಲ್ಲಿ ಕಾಣೋದಿಲ್ಲ ಅನ್ನೋದು ಕಾನ್ಸೆಪ್ಟ್. ಸೊ ಇದಿಷ್ಟನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ. ನಾಳೆಯ ತರಗತಿಯಲ್ಲಿ ಇನ್ನೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಹೆಚ್ಚು ಇಂಟ್ರೆಸ್ಟ್ ಇರೋ ಕಾನ್ಸೆಪ್ಟ್ ಅನ್ನ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಹಾಗಾದ್ರೆ ನಾಳೆಯ ತರಗತಿಯನ್ನು ಕೂಡ ಮಿಸ್ ಮಾಡದೆ ನೋಡಿ, ಆಯ್ತಾ? ಬಾಯ್.